ಇಲಾಖೆ ಕೊಪ್ಪ, ವಲಯ ಅರಣ್ಯಾಧಿಕಾರಿಗಳು ಕೊಪ್ಪ, ಇಷ್ಟನ್ನು ಒಟ್ಟಿಗೆ ಸಾಮಾಜಿಕ ನಮಸ್ತೆ ಸರ್. ನಮ್ಮಲ್ಲಿ RSP ಅನುಪಮ ನೋಡಿದ್ದು ನಾನು ಅಪರಾಧ ಬಂದಂತ ಹೆದ್ದಾರಿ ಮತ್ತೆ ಹಿಂಗೆ ವ್ಯವಸ್ಥೆ ಮಾಡಿದ ಬಗ್ಗೆ ಮಾರ್ಜಿನ್ ನೋಡ್ಕೊಂಡು ಹೇಳಿದ್ದೆ. ಅದರ ಪ್ರಕಾರ ಯಾವುದು ಹೊಸ ತಗೊಂತಾ ಇಲ್ಲ. ಪ್ರತಿ ಸರಿ ಹೇಳ್ತಾರೆ ಈಗ ಯಾವುದು ಹೊಸ ತಗೊಂತಾ ಇಲ್ಲ ಮಾರ್ಜಿನ್ ಜಾಗ ಮಾತ್ರ ತಗೊಂಡಿದ್ದಾರೆ. ಒಮ್ಮೆ ಶ್ರೀ ಬಿಟ್ಟು ಚಿಂತನೆ ಮಾಡಿದ ಅದು ಪ್ರಗತಿ ವರದಿ ಸರಿಪಡಿಸಿ ಸರಿಪಡಿಸಿ ಮತ್ತೆ 5 ಲೈನ್ಗಳ ಬಗ್ಗೆ ಹೇಳಿದ್ರು ಅದನ್ನು ಸರಿಪಡಿಸ್ಕೊಳ್ಳಕ್ಕೆ ಇದ್ದೀವಿ. ನಮ್ಮ ಇಲಾಖೆ ರಸ್ತೆಗಳ ಬಗ್ಗೆ ನಮ್ಮ ಬದಲಾಯಿಸಿ ಮಾತಾಡ್ತಾ ಅರಣ್ಯ ಇಲಾಖೆ ರಸ್ತೆ ಇಲಾಖೆ ನಿರ್ವಹಣೆ ಮಾಡಬೇಕು. ಪಂಚಾಯತ್ ರಾಜ್ಯದಿಂದ ಬಿಟ್ಟು ಇನ್ನು ಇದರಲ್ಲಿ ಅಂದ್ರೆ ಓವರ್ಲ್ಯಾಪ್ ಆಗುತ್ತೆ ಅಂತ ಹೇಳಿದ್ರು ಸೈಡ್ ಬಿಲ್ಡಿಂಗ್. ನಾವು ಈ ಮೇನ್ ರೋಡ್ ಯಾವುದು ತೊಗೊಂತಾ ಇಲ್ಲ, ಈ ಹೈಲೈಟ್ ಇಂಟೀರಿಯರ್ ಲೈನ್ ತೊಗೊಂತೀವಿ, ಇಲ್ಲಾಂದ್ರೆ ರೋಡ್ ಮಾರ್ಜಿನಿಂದ ಭಾಳ ಮೊನ್ನೆ ಡಿಸಿ ಬ್ಯಾಂಕ್ ನಿರ್ದೇಶಕರ ಶ್ರೀಯುತ ಎಸ್.ಎನ್. ರಾಮಸ್ವಾಮಿ ಮಾತಾಡ್ತಾ ಅರಣ್ಯಕ್ಕೆ ನೆಟ್ಟ ಬೆತ್ತದ ಗಿಡಗಳು ಕೆಲವೊಂದು ಇವೆ, ಅಕೇಶ ಗಿಡಗಳು ಮಾತ್ರ ಇದ್ದು ನನಗೆ ನೆಟ್ಟ ಗಿಡ ಇಲ್ಲ ಅಂತ ಇದ್ದು ಸರ್. ಬೆತ್ತದ ಗಿಡಗಳು ಸ್ವಲ್ಪ ಎಳೆ ಗಿಡ ಇದೆ ಸರ್, ಅದನ್ನ ರೀಪ್ಲೇಸ್ ಮಾಡ್ತಾ ಇದ್ದೀವಿ ಸರ್. ಈಗ ಸ್ವಲ್ಪ ಮುಂದಿನ ಗಿಡ ಇದ್ರೆ ಸರಿಯಾಗುತ್ತೆ. ಆಮೇಲೆ ಅಕೇಶ ಕತ್ತಲೆ ಆಗಿದ್ದ ಜಾಗದಲ್ಲಿ ಮತ್ತೆ ಅಕೇಶನ ಬೆಳೆದಿರೋ ಬಗ್ಗೆ ನಮ್ಮ PCG ಅವರು ರವಿ ಸಾಹೇಬರು ವಿಸಿಟ್ ಮಾಡಿ ಅದನ್ನು ವರ್ಕಿಂಗ್ ಪ್ಲಾನ್ ಅಲ್ಲಿ ಸೇರಿಸಿ ಅದನ್ನು ಮತ್ತೆ ಮೂರು ಯಾವ ತರ ಯೂಸ್ ಮಾಡೋದು ಅಂತ ಡಿಸಿಷನ್ ಮಾಡಕ್ಕೆ ವಿಸಿಟ್ ಮಾಡಿದ್ದಾರೆ. ನೀವು ಬೆತ್ತ ಬೆಳೆಯೋ ಜಾಗದಲ್ಲಿ ಬೆತ್ತ ನಡಿ, ಬೆತ್ತ ಬೆಳೆಯುವಂತ ಜಾಗದಲ್ಲಿ ನಮ್ಮಲ್ಲಿ ನಾನು ಬಹಳಷ್ಟು ಈಗ ಹತ್ತಿರ ಸರ್ವೆ ನಂಬರ್ 40 ಅಂತ ಟಿಕ್ಲಿ ಕೋಟೆ ಗಿಡ, ಅಲ್ಲಿ ನೀವು ಬೇರೆ ಫಾರೆಸ್ಟ್ ಗಿಡಗಳನ್ನು ನಡ್ತಾ ಇದ್ದೀರಿ. ಅಲ್ಲಿ ಬೆತ್ತ ಮಿಕ್ಸ್ ಮಾಡಿದ್ದಾರೆ. ಈಗ ನಿಮ್ದು ಅಲ್ಲಿ ಪಾಲ್ದೋಪ ಅವೆಲ್ಲ ಗಿಡ ನಟ್ಟಿರಲ್ಲ, ಅವು ಬರೋದೇ ಇಲ್ಲ. ಅವು ಅದು ಮತ್ತೆ ಟಿಕ್ಲಿ ಊಟ ನೀವು ಅಲ್ಲಿ ಎಂತ ಗಿಡ ನಡ್ತಿರಲ್ಲ, ಅಲ್ಲಿ ಯಾರು ಹೋಗಲ್ಲ, ಏನೂ ಇಲ್ಲ. ಸುಮ್ಮನೆ ಇದಿಲ್ಲ ಸರ್, ಬಿಟ್ರೆ ಅಲ್ಲಿಗೆ ಸ್ವಲ್ಪ ಬೆತ್ತ ಗಿಡ ಎಲ್ಲ ಮಿಕ್ಸ್ ಮಾಡಿದ್ದೀವಿ. ಬೆತ್ತ ಎಲ್ಲ ಕಡೆ ಬರಲ್ಲ, ಯಾವಾಗಲೂ ಗಿಡ ಅಂತದ್ದು ಜಾಗ ಘಾಟ್ ಸೆಕ್ಷನ್ ಚೆನ್ನಾಗಿ ಬರ್ತದೆ ಅಂತ ಕಡೆ ಬೆತ್ತ ನೋಡಿ. ಈಗ ಆಗುಂಬೆ ಹೋಗ್ಬೇಕಾದ್ರೆ ಗಟ್ಟಿ ಬಸ್ ಅಲ್ಲಿಂದ ಹಿಂದ್ಗಡೆ ಹೊಸದೇನ ಬಸ್ ಹಾಕಿದ್ದಾರೆ. 15 ವರ್ಷದ ಹಿಂದೆ ಹಾಕಿದೆ. ಅದು ಬೆತ್ತ ಬೆಳೀತಕ್ಕಂಥ ಪ್ರದೇಶ ಬರ್ತದೆ. ಅದೇನೆ ಇದೆ ನಮ್ದು ಕೊಡೋದ್ರಿಂದ ಶಂಕಲಾಪುರ ಗ್ರಾಮದಲ್ಲಿ ಹಾಕಿದ್ರು. ಒಂದು ಗಿಡನೂ ಇಲ್ಲ, 30 ಎಕರೆ ಹಾಕಿದ್ರು, ಒಂದು ಗಿಡನೂ ಬೆಳೆಯಿಲ್ಲ. ಹಾಗಾಗಿ ನೀವು ನೈಸರ್ಗಿಕವಾಗಿ ನೋಡಿ. ಈಗ ನಮ್ಮ ಪಶ್ಚಿಮ ಘಟ್ಟದಲ್ಲಿ ಆಗುಂಬೆ ಘಾಟಿಯಿಂದ ಮೇಲೆ ಬಂದ್ರೆ ನಿಮಗೆ ಹೈಗ ಬೆಳೆಯುತ್ತೆ. ಹೈಗ ಎಲ್ಲಿವರೆಗೆ ಬೆಳೆಯುತ್ತೆ ಹೇಳಿ? ಅತಿ ಹೆಚ್ಚು ಮಳೆ ಎಲ್ಲಿ ಬೀಳುತ್ತದೋ ಅಲ್ಲೇ ಹೈಗ ಕೆನಾಲ್ ಹೋಗಿ ಬೆಳೆಯೋದು. ಅದರಿಂದ ಈ ಕಡೆ ಮಳೆ ಕಡಿಮೆ ಬೀಳತಕ್ಕಂಥ ಪ್ರದೇಶದಲ್ಲ ಬರ್ತದೆ. ಮತ್ತೆ ಇನ್ನೊಂದು ಬೇರೆ ಬೇರೆ ಬೀಟೆ ಈ ತರದ ನಾಟುಗಳು ಬೆಳೀತಾರೆ. ನೀವು ಯಾವ ಪ್ರದೇಶದಲ್ಲಿ ತೂಪ ಎಲ್ಲಿ ಬೆಳೆಯುತ್ತೆ ನೋಡಿದೆ? ನೀವು ಹರಿಯಾಣ ಘಾಟಿಯಿಂದ ಮೇಲ್ಗಡೆ ಎಲ್ಲ ತೂಪ ಏನಾದ್ರು ಬೆಳೆದಿದ್ದು ನೋಡಿದ್ದೀರಾ? ಬೇರೆ ಗಿಡ ಹಾಕಿದೆ, ಗಿಡ ಬರಲ್ಲ. ಟ್ರೈ ಮಾಡಿದೆ, ಟ್ರೈ ಮಾಡೋದು ಬೇಡ್ರಿ, ನೀವೇನು ಎಲ್ಲ ಮಿಕ್ಸ್ ಮಾಡಿ ನೀವು ಹೇಳ್ಬೇಕು. ನೀವು ಅದನ್ನ ಸಾಧನೆ ಮಾಡೋದು, ನೀವು ಮಾಡೋ ಕೆಲಸನ ಅವ್ರು ನಮ್ಗೇನು ಅದ್ರ ಬಗ್ಗೆ ಗೊತ್ತಿಲ್ಲದ ಹತ್ರ ನೀವು ಹೇಳಿ ಚೆನ್ನಾಗಿ ಆಗ್ತದೆ. ಈಗ ರಾಮಸ್ವಾಮಿ ಪ್ರಶ್ನೆ ಕೇಳಿದ್ದು ಕರೆಕ್ಟ್ ಆಗಿದೆ. ಶೋಭಿತ್ ನೋಡಿದ್ದಾರೆ ಕಣ್ಣಲ್ಲಿ ಮಾಡ್ತಿರೋ ಕೆಲಸ. ಯಾಕೆ ಪ್ರಯೋಗ ಯಾಕೆ ಮಾಡ್ತೀರಿ? ಯಾವ ವಿಲುವಿಷನ್ನಲ್ಲಿ ಯಾವಾಗ ವಾತಾವರಣದಲ್ಲಿ ಏನೇನು ಗಿಡಗಳನ್ನು ಬೆಳೆಬೇಕು ಅಲ್ಲಿ ಬಿಟ್ಟು ಹೊಸ ಪ್ರಯೋಗ ಮಾಡ್ತಾ ಗಿಡ ಕಡಿತೀರಿ ಸರ್ಕಾರ. ಏನ್ ಅಕೇಶಿಯ ಕಡಿತಾ ಇಲ್ಲ ಅದಕ್ಕೆಲ್ಲ ಹಲಸು, ಹತ್ತಿ, ಹಣ್ಣಿನ ಜಾತಿ ಮರಗಳು, ಬಿದಿರು ಬರ್ತದೆ ಹೆಚ್ಚು ಕಣ್ಣೆಲ್ಲ, ಕಿರುಬಿದಿರು, ಬಿದಿರು ಅಂತವೆಲ್ಲ ಹಾಕಿ ಆನೆ ತೋಟಕ್ಕೆ ಹೋಗೋದು ನಮ್ಮನ್ನೇ ಕಾರಣ ಕೊಡ್ತೀವಿ. ಪ್ರಮುಖ ಕಾರಣಕ್ಕಂತೂ ನೀವು ಇವರು ತಿರುಗಿಬಿಟ್ಟು ಅಲ್ಲಿಗೆ ಅಕೇಶಿಯ ಗಿಡ ನೆಟ್ರು, ಇನ್ನೇನು ಹೈಬ್ರಿಡ್ ಅಕೇಶಿಯ ಮತ್ತೇನೋ ನೆಟ್ರು. ಅದು ಅಕೇಶಿಯ ಗಿಡ ಸ್ವಲ್ಪ ತಿನ್ನೋದಿಲ್ಲ, ತಿನ್ನೋದು ಬಿದಿರು, ಹುಲ್ಲು. ಹೊರಗಡೆ ಹೋಗೆಲ್ಲ
ಅತಿಶಯ ಆ ಥರ ಮಾಡಿ ಯಾವ ಇಲ್ಲೋವೇಷನ್ ಏನೇನು ಗಿಡ ನೆಡಬೇಕು. ನೀವು ಅಷ್ಟೇ, ಸೋಷಿಯಲ್ ಫಾರೆಸ್ಟರ್ ಅಷ್ಟೇ, ನಿಮ್ಗೆ ಯಾವ್ದು ಯಾವ್ಯಾವ ಇಲ್ಲೋವೇಷನ್ ಏನೇ ಗಿಡ ಬರುತ್ತೆ ಆ ಇಲ್ಲೋವೇಷನ್ ನಡಿಬೇಕು. ಸೋಷಿಯಲ್ ಫಾರೆಸ್ಟರ್ ಬಂದು ರೋಡ್ ಸೈಡ್ ರೋಡ್ ಮಾರ್ಚಿಂಗ್ ಫಸ್ಟ್ PWD ರೋಡ್ ಆಗುತ್ತೆ, PWD ಹತ್ರ ಜಿಲ್ಲಾ ಪರಿಷತ್ ರೋಡ್, ಜಿಲ್ಲಾ ಪರಿಷತ್ ರೋಡ್ ಮಾರ್ಚಿಂಗ್ ತಗೊಂಡು ಎಷ್ಟು ಹೊರಗಡೆ ಬರುತ್ತೆ ಅಂದ್ಕೊಂಡು ಅಲ್ಲಿ ಗಿಡ ನಡಿ. ಒಂದು ರೋಡ್ ಸೈಡಿಗೆ ನೀವು ನಡೋದು ನಾವು ಕಡಿಯೋದು, ಆಮೇಲೆ ಮರ ಕಡಿದು ನೀವು ನಮ್ಮಲ್ಲಿ ಕೇಸ್ ಹಾಕೋದು, ಇದೇ ಆಗ್ತಾವ. ಈಗ ಗೋಗಳಿಗೆ ರಿಸರ್ವ್ ಇರಬೇಕು, 100 ಗೋಗಳಿಗೆ ಕೋರ್ಟ್ ಆದೇಶ ಏನಿರುತ್ತೆ ಹಿಂದೆ ಆದೇಶ ಒಂದ್ಸರಿ ಫೋರನ್ ಆದ್ರೆ ಅದರ್ ದ್ಯಾನ್ ಫಾರೆಸ್ಟ್ ಆಕ್ಟಿವಿಟೀಸ್ ಅಲ್ಲಿ ಮಾಡಬಾರ್ದು ಅಂತ ಇದೆ ತಾನೆ. ಇಲ್ಲ, ರೈಟ್ ಆಫ್ ಇದೆ ಅಲ್ಲ, ನಿಮ್ಮ ಸಚಿವರು ಆದೇಶ ಮಾಡಿದಾರಲ್ಲ, ಇದಾದ ನೀವು ಫೋರನ್ ಆದ್ಮೇಲೆ ಅದನ್ನು ಫಾರೆಸ್ಟ್ ಅಂತ ಎಕ್ಸ್ಪ್ಲೇನ್ ಮಾಡ್ತಿರ್ತಾನೆ. ಪ್ರಿವಿಲೇಜಸ್ ಕೊಡ್ತಾರೆ, ಸವಲತ್ತುಗಳನ್ನ ಕೊಟ್ಟಿದ್ದಾರೆ. ಅಲ್ಲ, ಈಗಿನ ಆದೇಶ ಸಚಿವರು ಈಗ ಆದೇಶ ಮಾಡಿರೋದು ಬೇರೆ ಹೇಳಿದ್ದಾರೆ. ಹೊರ ರಾಜ್ಯದಿಂದ ಬಂದಿರೋ ಏನಾಯ್ತು, ಒಂದು ರಾಮಸ್ವಾಮಿ ನೀರಿನ ಪ್ರಶ್ನೆ ಇಡೀ ರಾಜ್ಯದ ಜನರು ಪ್ರಶ್ನೆ ಕೇಳೋಂತ ಒಂದು ಹೇಳಿಕೆ ಪತ್ರಿಕೆಯಲ್ಲಿ ವರದಿ ಆಯಿತು. ಆಕ್ಚುಲಿ ಏನಾಯ್ತು, ತಮಿಳುನಾಡು ಭಾಗದಲ್ಲಿ ಹಿಂದೆ ನಮ್ಮೂರಲ್ಲೂ ಇತ್ತು. ನಾವು ನಮ್ಮ ಕಡೆಯಿಂದ ನಾವು ಗದ್ದೆ ಉಳುಮೆ ಎಲ್ಲ ಆದ ತಕ್ಷಣ ಕಾವಲಿ ಬಿಡೋದು ಅಂತ ಹೇಳಿ ತಗೊಂಡು ಬೇಸಿನ ಕಡೆ ಆ ಹುಲ್ಲುಗಾವಲು ಜಾಗಕ್ಕೆ ಇದಕ್ಕೆ ಅಲ್ಲಿ ವಹಿಸಿ ಮತ್ತೆ ಮಳೆ ಕಳೆದ ಮೇಲೆ ಹೋಗ್ಲಾಟ ಮಾಡೋಕ್ಕೆ ಅದಕ್ಕೆ ಹೊರಟು ಬರ್ತಿದ್ದು ಇಲ್ಲೇ ಇತ್ತು ಸರ್. ನಮ್ಮನೆಯಲ್ಲೂ ಕೂಡ ನಮ್ಮನೆಯಲ್ಲೂ ಕೂಡ ಮಾಡೋದು. ಆ ರೀತಿ ತಮಿಳುನಾಡಲ್ಲಿ ಸಾವಿರಾರು ದನ ತಂದು ಬಿಡ್ತಾರೆ. ಅವು ಕಾಡು ಬದಿಲಿ ಹೋದಾಗ ಏನಾಯ್ತು, ಹುಲಿ ಹಿಡಿತು ಬಂದಾಗ ಆ ಹುಲಿಗೆ ತಗೊಂಡೋಗಿ ರೈತ ಅವನು ಪಾಪ ಅವನು ಬಡವಲ್ಲ, ಅವನಿಗೆ ಗೊತ್ತಿಲ್ಲ ಏನಾಗ್ತದೆ ಮುಂದೆ ಅಂತ ವಿಷ ಆಗ್ತಾ 4 ಹುಲಿಗಳು ಸತ್ತು. 4 ಹುಲಿಗಳು ಸತ್ತೋದ್ರೆ NGOಗಳು, ಪರಿಸರವಾದಿಗಳು ಬೇರೆಲ್ಲ ಫಾರೆಸ್ಟ್ ಮಿನಿಸ್ಟ್ರಿಗೆ ಮೇಲೆ ಬಿದ್ದಾಗ ಅವರು ಇಡೀ ಹೇಳಿದ್ರು. ವೆರಿ ನೆಕ್ಸ್ಟ್ ಡೇ ನಾನು ಬೆಂಗಳೂರಲ್ಲಿ ಇದ್ದೆ, ನಾನು ಹೋಗಿ ಇದು ನಿಮ್ಮ ಕಡೆ ಸರಿ ನಮ್ಮ ಸೈಡ್ ಆ ರೀತಿ ಪರಿಸ್ಥಿತಿ ಇಲ್ಲ, ಏನ್ ಕಾಫಿ ತೋಟಗಳು, ಅಡಿಕೆ ತೋಟಗಳು, ವಿವಿಧ ಬೆಳೆಗಳು ನಾವು ಬೆಳೆದು ಹೊರತುಪಡಿಸಿರೋ ಜಾಗ ಕಡಿಮೆ, ಅದನ್ನೆಲ್ಲ ನೀವು ನೋಟಿಫೈ ಮಾಡಿದ್ದೀವಿ. ಗೋಮಾಳನ್ನು ಡೀನ್ ಬುಕ್ ಫಾರೆಸ್ಟ್ ಅಂತ ಮಾಡಿದ್ವಿ. ಅದು ಈಗ 1-2 ಅದರಲ್ಲಿ ಚರ್ಚೆ ನಡೀತಾ ಇದೆ. ಅದೆಲ್ಲ ಆಗತ್ತಂತ ಅದಕ್ಕೆ ಆದೇಶ ಮಾಡಿದ್ರು. ಜಾಗನೇ ಇಲ್ಲ ಜಾನುವಾರು ಮೇಯೋದಕ್ಕೆ, ಊರ್ ಪಕ್ಕದ ಕಾಡಲ್ಲಿ ಬೇಕು ಅಂತ ಹೇಳಿ ಇಮಿಡಿಯೇಟ್ ಆದೇಶ ಮಾಡಿದ್ರು. ಅದೇನು ಆದೇಶ ಮಾಡಿದ್ರು ವಿಡ್ರಾ ಮಾಡಿ ಹೊರ ರಾಜ್ಯಗಳ ಜಾನುವಾರುಗಳಿಗೆ ಮಾತ್ರ ಅಂತ ಮಾಡಿದ್ದಾರೆ. ಅದು ನಿಮಗೆಲ್ಲ ಕ್ಲಾರಿಫೈ ಮಾಡಿದೆ. ಅಲ್ಲ, ಪಟ್ಟಣದಲ್ಲಿ ನಿಮ್ಮ ಪ್ರೆಸರ್ವೇಷನ್ ಇದೆ, ರೆಕ್ಟಿಫೈ ಆಗಿದೆ. ಅವ್ರ ಮಾತುಗಳನ್ನ ಕೇಳಿಕೊಂಡು ಸ್ಟೇಟ್ಮೆಂಟ್ ಕೊಡೋದ್ರಿಂದ ಏನಾಗುತ್ತೆ, ಇಡೀ ರಾಜ್ಯದಲ್ಲಿ ಗೊಂದಲ ಆಯ್ತು, ಅದು ಗೊಂದಲ ಸೃಷ್ಟಿ. ಇವರು ಏನು ಈಗ ಪರಿಸರವಾದಿಗಳು ಇಬ್ಬರು ನಮ್ಮ ನಾಡಲ್ಲಿ ಏನಿದೆ ಅಂತೇಳಿ. ಈಗ ನಾವು ಕೂಡ ಇವರಿಗೆ ಒಂದಿನ ಮಾತನಾಡ್ತಾ ಯಾವುದೋ ಒಂದು ವಿಚಾರ ಕೇಳೋದು, ಯಾರಿಗೆ ನಿಮ್ಮ ಮೊದಲು ಯಾವುದೋ ಒಂದು ಬೇಲಿ ಆಗ್ತಾ ಇದ್ರು ನಿರ್ವಹಣೆಯಲ್ಲಿ. ಒಂದು 1 ಎಕರೆ 2 ಎಕರೆ ಜಾಗ ಇದೆ, ಅದರಲ್ಲಿ ಕಾಡಿದೆ, ಅದು ಸುತ್ತಮುತ್ತ ಇವ್ರದ್ದು ಅಕೇಶಿಯಾ ಪ್ಲಾಂಟೇಶನ್ ಇದೆ. ನಾನು ಅವ್ರಿಗೆ ಹೇಳಿದ್ರು, ಸರ್ ನಾನು ಹೇಳಿದೆ ನೋಡಿ, ಈಗ ಬಯಲಿರ್ತಕ್ಕಂಥದ್ದು ಹಿಂದೆ ಗೋಮಾಳ, ಜನರು ಬಳಸ್ತಕ್ಕಂಥ ಏನು ಜಾಗ ಇತ್ತು ಅದು ಸೊಪ್ಪಿನ ಬೆಟ್ಟ. ಕಾಡು ಅಂತ ಹೇಳಿದ್ರೆ ದಟ್ಟವಾದಂತ ಅರಣ್ಯ, ಅದ್ರ ಮೇಲೆ ನಾವ್ಯಾರು ಅವಲಂಬಿಸ್ಕೊಳ್ತಾ ಇರಲಿಲ್ಲ. ಆ ಗೋಮಾಳದಲ್ಲಿ ಜನ ಮೇಯಿಸ್ತಾ ಇದ್ದು, ಆ ಸೊಪ್ಪಿನ ಬೆಟ್ಟದಲ್ಲಿ ಸೊಪ್ಪನ್ನ ಕಡಿದು ನಮ್ಮ ಮತ್ತೊಂದಕ್ಕೆ ಬಳಸ್ತಾ ಇತ್ತು. ಈಗ ನಾನೇ ಅಧ್ಯಕ್ಷ ಆಗಿದ್ದಂತ ಸಂದರ್ಭ, ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಆದಾಗ ಒಂದು 100 ಪಂಚಾಯಿತಿ ನಾನು ಮಾಡಿದ್ರು. ಏನು ಅಂದ್ರೆ ಅವರವ್ರ ಜಮೀನ್ ಮೇಲ್ಗಡೆ ಡಿಸ್ಪ್ಯೂಟ್ ಬಂದಾಗ ನಾವು ಅದನ್ನೆಲ್ಲ ತೋರಿಸಿ, ಈ ಜಮೀನಿಂದ ಈ ಕಡೆ ಇನ್ನು ಮೇಲೆಯವರಿಗೆ ನೀವು ಕಾಡನ್ನು ಬೆಳೆಸ್ಕೊಡಿ ಅಂತ ಹೇಳಿ. ಅವತ್ತು ಸೊಪ್ಪು ಕಡಿತಾ ಇದ್ದಂತ ಕಾಡು ಇವತ್ತು ಕಾಡಾಗಿದೆ. ಅದನ್ನೆಲ್ಲ ಇವತ್ತು ಸೆಕ್ಷನ್ 4 ಅಂತ ಮಾಡಿದ್ರು. ಇವರು ಯಾರು ನೆಟ್ ಬೆಳೆಸಿದ್ದಲ್ಲ, ಅದು ನ್ಯಾಚುರಲ್ ಆಗಿ ಬೆಳೆದಿದ್ದು. ಅದನ್ನ ಆ ರೈತ ಪ್ರೊಟೆಕ್ಟ್ ಮಾಡಿದ್ದು, ಅಥವಾ ಒಬ್ಬ ಕೂಲಿ ಕಾರ್ಮಿಕರು ಅವನ ಮನೆ ಹಿಂದ್ಗಡೆ ಇದನ್ನ ಪ್ರೊಟೆಕ್ಟ್ ಮಾಡಿ ಬೆಳೆಸಿರ್ತಕ್ಕಂಥದ್ದು. ಅದೇನು ಇವರು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರಿಗೆ ನ್ಯಾಚುರಲ್ ಆಗಿರುವಂತಹ ಫಾರೆಸ್ಟ್ ಅನ್ನ ಬೆಳೆಸಿರೋದಲ್ಲ. ಅದನ್ನ ನಿಮ್ ಗಮನಕ್ಕೆ ತಂದೆ. ಈಗ ಅವ್ನು ನೋಡಿ, ಈಗ ನಾನು ಹೇಳೋದು, ಹಿಂದೆ ನಮ್ಮಲ್ಲೂ ಇದೆ ಜಮೀನ್ ಪಕ್ಕದಲ್ಲಿ, ನಿಮಗೂ ಗೊತ್ತಿರ್ಬೋದು, ನೀವು ಮಲ್ನಾಡಿನಲ್ಲಿ ಹುಟ್ಟು ಬೆಳೆದವರು, ಇವರಾದ್ರೂ ಬಯಲುಸೀಮೆಯವರು, ಇವರಿಗೆ ಗೊತ್ತಿರೋದಿಲ್ಲ. ಈಗ ನಾವೊಂದು ಅಗಳು ಹಾಕ್ತಿವಿ, ಬೇಲಿ ಹಾಕ್ತಿವಿ, ಎಲ್ಲಿಗೆ ಹಾಕ್ತಿವಿ, ಜಮೀನ್ ಪಕ್ಕಕ್ಕೆ ಹಾಕೋದಿಲ್ಲ. ಅದರಿಂದ 100, 200, 300 ಅಡಿ ದೂರದಲ್ಲಿ ಹಾಕ್ತಿವಿ. ಯಾತಕ್ಕೆ ಅಂತ ಹೇಳಿದ್ರೆ, ಯಾವುದೇ ಪ್ರಾಣಿಗಳಿಗೆ ಬೆಳೆ ಎದುರುಗಡೆ ಇಲ್ಲೇ ಕಾಣಿಸ್ತಾ ಇದ್ರೆ ಅದು ಏನಾದ್ರೂ ಮಾಡಿ ಒಂದು ಅಡಿಗಳನ್ನ ಮುರಿದು ಅದು ಒಳಗಡೆ ಬೆಳೆಯನ್ನು ತಿಂತದೆ. ಹಾಗೆ ಮನುಷ್ಯನಿಗೆ ಬೆಲೆ ಬಾಳುವಂತ ವಸ್ತುಗಳನ್ನ ಕಣ್ಣಿಗೆ ಕಾಣುವ ಹಾಗೆ ಇಲ್ಲೆಲ್ಲಾದ್ರೂ ಇಟ್ರೆ ಅವನ ಮನಸ್ಸು ಎಷ್ಟು ಪರಿವರ್ತನೆ ಆಗೋದನ್ನ ಕಳ್ತನ ಮಾಡೋದಿಲ್ವೋ ಅವನು. ಹೀಗೆ ಪ್ರಾಣಿಗಳು, ಇದು ನಮ್ಮ ಪೂರ್ವಜರು ಮಾಡ್ಕೊಂಡು ಬಂದಿರತಕ್ಕಂಥದ್ದು. ಇವತ್ತು ನೀವೇನು ಹೇಳ್ತೀರಿ, ನಿಮ್ಮ ಏನ್ ಬಾನುಗಳಿದೆ ಅಲ್ಲಿಗೆ ಬೇಲಿ ಹಾಕಿ ಅಂತೀರಿ. ನಾವು ಹೇಗೆ ರಕ್ಷಣೆ ಮಾಡ್ಕೊಬೇಕು?
ಈಗ ಇನ್ನೊಂದು, ನೀವು ಈಗ ಕಾಡು ಪ್ರಾಣಿಗಳ ಹಾವಳಿ, ಇವತ್ತು ಕಾಡ್ಕೋಣಗಳು, ಆನೆಗಳು ಎಲ್ಲ, ನೀವು ಅದಕ್ಕೆ ಪರಿಹಾರ ಯಾವ ಆಧಾರದ ಮೇಲೆ ಕೊಡ್ತೀರಿ, ಎಷ್ಟು ಕಾಲಮಿತಿ ಒಳಗೆ ಕೊಡ್ತೀರಿ ಅಂತಕ್ಕಂಥದ್ದು. ಯಾಕೆಂದ್ರೆ ನಮಗೆ ಆ ಕಾಲಮಿತಿ ಒಳಗೆ ವರ್ಷಾನುಗಟ್ಟಲೆ ನೀವು ಮಾಡಿದ್ರೆ, ಅಥವಾ ನನಗೆ ಒಂದು ಹಸುನ ಅಥವಾ ಇನ್ನೊಂದು ಆದಾಗ ಅವನಿಗೇನು ಕಾಲಮಿತಿ ಒಳಗೆ 15 ದಿನ ತಿಂಗಳೊಳಗೆ ನೀವು ಪರಿಹಾರ ಕೊಟ್ರೆ ಅವನಿಗೆ ಒಂದು ಸಮಾಧಾನ ಆಗ್ತದೆ. ಅದಕ್ಕೆ ಒಂದು 16 ಸರಿ ತಿರುಗಿ ಒಂದು ವರ್ಷ ನಿಮ್ಮ ಇಲಾಖೆಯನ್ನು ಅಲ್ಲಾಡಿದ್ರೆ ಅವನೇನ್ ಮಾಡ್ಬೇಕಾಗ್ತದೆ, ಅವನು ಇದೇ ತರ ಎಲ್ಲಿ ಈಗ ಆಯ್ತಲ್ಲ ಹುಲಿಗೆ ಜನಕ್ಕೆ ಪಾಯ್ಸನ್ ಹಾಕೋದ್ರಲ್ಲ ಅಂತ ಪರಿಸ್ಥಿತಿ ನಿರ್ಮಾಣ ಆಗ್ತದೆ. ಈಗ ಮೊನ್ನೆ ಶಾನೋಳಿನಲ್ಲಿ ಕಾಡ್ಕೋಣ ಅಂತಿದ್ದು ಒಬ್ಬರಿಗೆ ಜಮೀನಿನಲ್ಲಿ ಪೆಟ್ಟಾಯಿತು. ಅದ್ರ ಬಗ್ಗೆ ಏನ್ ಕ್ರಮ ತಗೊಂಡಿದ್ದೀರಾ? ಅವ್ರಿಗೇನಾದ್ರು ಪರಿಹಾರ ಕೊಟ್ಟಿದ್ದೀರಾ ಅಥವಾ ಟ್ರೀಟ್ಮೆಂಟ್ ಮಾತ್ರ ಕೊಟ್ಟಿದ್ದೀರಾ? ಯಾಕಂದ್ರೆ ಒಬ್ಬ ಕೂಲಿ ಕಾರ್ಮಿಕನಿಗೆ ಬರೀ ನೀವು ಟ್ರೀಟ್ಮೆಂಟ್ ಕೊಟ್ಟು ಹಾಸ್ಪಿಟಲ್ ಇಂದ ಕಳಿಸ್ಬಿಟ್ರೆ ಅವ್ನ ಜೀವನ ನಿರ್ವಹಣೆ ಆಗ್ಬೇಕಲ್ಲ, ಅದಕ್ಕೇನು ಅಂತ ಅಂತಕ್ಕಂಥದ್ದು ನೀವು ಇವತ್ತು ಉತ್ತರ ಕೊಡ್ಬೇಕು. ಹೋದ್ಸಲ ಪರಿಹಾರದ್ದು ಆತ್ಮಹತ್ಯೆ ಪರಿಹಾರ, ಪ್ರಾಣಿ ದಾಳಿಯಿಂದ ಪರಿಹಾರದ್ದು ಹೋದ್ಸಲ ಕೊಟ್ಟಿದ್ವಿ, ಈ ಸಲ ಯಾವುದೇ ಮಾಹಿತಿ ಕೊಟ್ಟಿಲ್ಲ. ಬೆಳೆ ಹಾನಿದ್ದು ಮಾಹಿತಿ ಕೊಟ್ಟಿಲ್ಲ. ಒಂದು ಮತ್ತೊಂದಂದ್ರೆ ನಮ್ಮ ತಾಲೂಕಲ್ಲಿ ಎಷ್ಟು ಹುಲಿಗಳಿದ್ದಾವೆ, ಎಷ್ಟು ಕಾಡ್ಕೋಣಗಳಿವೆ, ಎಷ್ಟು ಆನೆ ಬಾಧಿತ ಪ್ರದೇಶಗಳಿದ್ದಾವೆ. ಅಲ್ಲಿಗೆ ನೀವು ಯಾವುದೇ ರೀತಿಯ ಒಂದು ಕಾರ್ಯಕ್ರಮ, ಜನರಿಗೆ ಮಾಹಿತಿ ಕೊಡುವಂತ ಕಾರ್ಯಕ್ರಮ, ಆನೆ ಬಂತಂತ ಮೈಕಲ್ ಅನೌನ್ಸ್ ಮಾಡ್ಕೊಂಡು ಹೋಗ್ಬಿಟ್ರೆ ಜನ ಹೇಗೆ? ಈಗ ನೀವು ಆನೆ ಬಂದಾಗ ಅಲ್ಲಿ ಬಾಧಿತ ಪ್ರದೇಶಗಳು ಏನಿದ್ದಾರೆ ಅಲ್ಲಿಗೆ ಜನ ಮೋಟಿವೇಟ್ ಮಾಡಿ ಅಲ್ಲಿ ಬರೋಕೆ ಹೇಳಿ, ಈ ರೀತಿ ಆನೆ ಬಂದಾಗ ಈ ರೀತಿ ನಡ್ಕೋಬೇಕು, ಕಾಡ್ಕೋಣ ಬಂದಾಗ ಈ ರೀತಿ ನಡ್ಕೋಬೇಕು, ಹುಲಿ ಬಂದಾಗ ಈ ರೀತಿ ನಡ್ಕೋಬೇಕು ಅನ್ನೋ ಕಾರ್ಯಕ್ರಮ ಇಲ್ಲ. ರಾಷ್ಟ್ರೀಯ ಆನೆ ದಿನ ಮಾಡ್ತೀರಾ, ಉರ್ಗ ದಿನ ಮಾಡ್ತೀರಾ, ನಿಮ್ ಪಾಲಿಸ್ಟನ್ನೇ ಕೂರಿಸ್ಕೊಂಡು ಮಾಡ್ತೀರಾ. ಯಾವ ಜನಪ್ರತಿನಿಧಿಗಳಿಲ್ಲ, ಯಾವುದೇ ಇವರಿಲ್ಲ, ಗ್ರಾಮ ಪಂಚಾಯತಿ ಮೆಂಬರ್ಗಳಿಗೂ ಹೇಳಲ್ಲ. ನೀವು ದಿಲ್ಲಿಗೋಸ್ಕರ ಮಾಡ್ತಿದ್ದೀರಾ, ಯಾವ ದಿನಾಚರಣೆನೂ ಮಾಡ್ತಿಲ್ಲ ನೀವು. ಗಾರ್ಡ್ರು ವಾಚರ್ನ ಬಿಟ್ಟು ಜೀಪ್ ಕೊಟ್ಟು ಕಳಿಸಿದ್ದಾರೆ. ಮೊನ್ನೆ ನಾವು ನಿರಂತರ ಫೋನ್ ಮಾಡಿ ರಾತ್ರಿ ಎಲ್ಲಿ ಹೋಯ್ತು ಅಂತ ಅವ್ರ ಗಾರ್ಡ್ಗಳಿಗೆ ಫೋನ್ ಮಾಡ್ತಾ ಇದ್ರು. ಅಲ್ಲಿಂದ ರಾತ್ರಿ ಮತ್ತೆ 10 ಗಂಟೆಗೆ ಅವ್ರು ಜೀಪಲ್ಲೇ ಎಸ್ಕಾರ್ಟ್ ಮಾಡಿ ಅಲ್ಲಿಗೆ ಮರಿತೊಂಬಲಿ ಟಾವರ್ ಬಿಟ್ಕೊಳ್ಳೋಕೆ ವ್ಯವಸ್ಥೆ. ಈಗ ಮಾಹಿತಿ ನಮಗೆ ವಾಟ್ಸಪ್ ಅಲ್ಲಿ ನೋಡ್ತೀವಿ, ತಕ್ಷಣ ಮಾಹಿತಿ ಬರ್ತದೆ. ಬಡವರಿಗೆ ಪಾಪ ಕೆಲಸಕ್ಕೆ ಹೋದವರಿಗೆ ಎಲ್ಲ ಏನಂತ ಮಾಹಿತಿ ಬರ್ತದೆ, ಗ್ರಾಮಸಭೆಗಳ ಮೂಲಕ ಮಾಹಿತಿ ಹೋಗಿದೆ ಅಂತ ಹೇಳಿ ಇವ್ರು ಹೇಳ್ತಾರೆ. ಹಗಲು ಮಾತ್ರ ಅದು ಒಂದ್ ಕಡೆ ಇರ್ತದೆ, ರಾತ್ರಿ ಮಾತ್ರ ಸಂಚಾರ ಮಾಡೋದು. ನಾನು ಮಾತಾಡ್ತೀನಿ, ಈ ನನ್ನ ಕಾರ್ಯವ್ಯಾಪ್ತಿಗೆ ಏನು ಬರೋದಿಲ್ಲ. ನಾನು ಅದೇ ಇಲಾಖೆಗೆ ಸಂಬಂಧಪಟ್ಟಿದ್ದೀನಿ, ಸಾಮಾಜಿಕ ಕೆಲಸ ಮಾಡ್ತಾ ಇದ್ದೀನಿ. ಈಗ ಆನೆದೇನಂದಿಲ್ಲ, ಈಗ ಮಾತ್ರ ನಿಮ್ಮ ಪ್ರದೇಶಕ್ಕೆ ಲಗ್ಗೆ ಇಡ್ತಾ ಇದೆ. ಮುಂಚೆ ಏನಿತ್ತು ಮೂಡಿಗೆರೆ ಮತ್ತು ಚಿಕ್ಕಮಗಳೂರು ವ್ಯಾಪ್ತಿಯಲ್ಲಿತ್ತು, ಅಲ್ಲಿಗೇನು ಉಪಕ್ರಮಗಳನ್ನು ತಗೋದಿರ್ತಾ ಇದ್ದು ತಗೊಂಡಿದ್ದಾರೆ. ವಾಟ್ಸಪ್ ಮೂಲಕ ಸಂದೇಶ ಕೊಡೋದಾಗಿ ಅಲರ್ಟ್ ಇರ್ತದೆ, ಮತ್ತೆ FM ಮೂಲಕ ಕೊಡ್ತಾ ಇದ್ದಾರೆ. ಈಗ ಆನೆ ಉಳಿದ ಜೊತೆ ಈಗ ಶಾಶ್ವತ ಮತ್ತು ತಾತ್ಕಾಲಿಕ ಪರಿಹಾರ ನಿಟ್ಟಿನಲ್ಲಿ ನಾವು ಎಲ್ಲರೂ ಆಲೋಚನೆ ಮಾಡಬೇಕಾಗಿದೆ. ಏನೇನು ದಾರಿ ಅದಾವ, ಬಾಯಿಕೆಗಳೇನಿದಾವೆ, ಒಂದು ಸಹಬಾಳ್ವೆ ಮಾಡಬೇಕು, ಇಲ್ಲ ನಿರ್ಮೂಲನೆ ಮಾಡಬೇಕು. ಈಗ ತಾವೊಂದು ತಳಿ ವಿಶೇಷ ಬಗ್ಗೆ ಹೇಳಿದ್ದೀರಿ, ಯಾರು ರಾಮಸ್ವಾಮಿ ಅವರು, ಮೊನ್ನೆ ರಾಮಸ್ವಾಮಿ ಅವರು. ಆ ತಳಿಗೆ ಬರೀ ಕೊಟ್ಟಿಗೆಯಲ್ಲಿದ್ರೆ ನಡೆಯಲ್ಲ, ಹೊರಗೆ ಸುತ್ತಾಡಬೇಕು, ಹರಿಗಾಡಬೇಕಂತ ಒಂದು ಶಬ್ದ, ಅಂದ್ರೆ ತಿರುಗಾಡಬೇಕು. ಅದೇ ತರ ಆನೆಗೂ ಕೂಡ ಏನಿದೆ, ಆಹಾರ ಜೊತೆ ವಿಹಾರ ಕೂಡ ಇದೆ. ಮುಂಚೆ ವಿಪುಲವಾದ ಜಾಗ ಇತ್ತು, ತಿರುಗಾಡ್ತಿದ್ದು. ಈ ಕ್ರಮೇಣ ಏನಾಯ್ತು, ಜನಸಂಖ್ಯೆ ಜಾಸ್ತಿ ಆದಾಗ ಅವುಗಳ ಪ್ರದೇಶ ಕುಗ್ಗುತ್ತಾ ಹೋಯಿತು, ನಮ್ಮ ಜನವಸತಿ ಪ್ರದೇಶ ಹೆಗ್ಗುತ್ತಾ ಹೋಯಿತು. ಆಯ್ತು, ಜನರಿಗೆ ಆದ್ಯತೆ ಕೊಡುವ. ಈಗ ಕೆಲವೊಂದು ಅರಣ್ಯ ಪ್ರದೇಶ ಇದಾವೆ, ಅಲ್ಲಿ ನಾವು ಅದನ್ನು ಸೀಮಿತಗೊಳಿಸಬಹುದು. ಅದ್ರ ಹೊರತಾಗಿ ಮುಂಚೆ ಏನು ನಡೆದಾಡ್ತಾ ಇದ್ವು ಅವು, ಆ ಪ್ರದೇಶದಲ್ಲಿ ಅವು ತಿರುಗಾಡ್ತಾನೆ ಇದಾವೆ ಈಗಲೂ ಕೂಡ. ಆದ್ರೆ ನಮ್ದೇನು ಆಸ್ತಿ ಮತ್ತೆ ಜನರ ಜೀವಕ್ಕೆ ಹಾನಿಯಾಗಬಾರ್ದು, ಅಂತಾವ್ ಏನಾದರೂ ಉಪಕ್ರಮ ತಗೋಬೇಕು. ಒಂದು ಈಗ ನಿರ್ಮೂಲನೆ ಮಾಡಬೇಕಂದ್ರೆ ಯಾವುದೇ ಕಾಡು ಪ್ರಾಣಿ ಆಗಲಿ ನಮ್ಗೆ ಹುಟ್ಟಾಳು ಕೊಡ್ತಿದ್ರೆ ನಾವು ಅದನ್ನು ವರ್ಮಿನ್ ಅಂತ ಡಿಕ್ಲೇರ್ ಮಾಡ್ತೀವಿ. ಮಾಡಿಬಿಟ್ಟು ನಮ್ಮ ಕಾನೂನು ವ್ಯಾಪ್ತಿಯಲ್ಲೇ ಅದನ್ನು ನಾವು ಶೂಟ್ ಮಾಡಲಿಕ್ಕೆ, ಕೊಲ್ಲಲಿಕ್ಕೆ ಒಂದು ದಾರಿ ಇದೆ. ಅದ್ರ ಬಗ್ಗೆ ನಾವು ಆಲೋಚನೆ ಮಾಡಬಹುದು. ಒಂದು, ತಾತ್ಕಾಲಿಕದಲ್ಲಿ ಸಹಬಾಳ್ವೆ ಹೇಗೆ ಮಾಡಬೇಕಂತ ಮುಂಚಿಂದ ನಾವು ಸಹಬಾಳ್ವೆ ಮಾಡ್ಕೋತ ಬಂದಿದ್ದೀವಿ. ಈಗ ಆನೆ ಬಂದಿದ್ದು ಅಲರ್ಟ್ ಕೊಡ್ಲಿಕ್ಕೆ ನಂದು ಒಂದು ಆಲೋಚನೆ ಅಷ್ಟೇ, ಇಲಾಖೆದಂತಲ್ಲ. ಈಗ ನೀವು ರಸ್ತೆಯಲ್ಲಿ ಹೋಗಬೇಕಾದ್ರೆ ಟ್ರಾಫಿಕ್ ನಿಮಗೆ ಉಪಗ್ರಹ ಆಧಾರಿತ ತಾಂತ್ರಿಕ ನಿಮ್ಗೆ ಇದು ಬರ್ತದೆ ಮಾಹಿತಿ, ಎಲ್ಲಿ ರಸ್ತೆ ತೆರವಾಯಿತು ಅನ್ನೋದು. ಅದೇ ತರ ಈ ಸಂಶೋಧನೆ ಆಗಬೇಕು ಇದ್ರ ಬಗ್ಗೆ. ಆನೆ ಬಂದಾಗ ನಮ್ಮ ಮೇಲಿಂದ ನಮ್ಗೆ ಫೈರ್ ಅಲರ್ಟ್ ಬರ್ತಾ ಇದೆ ನಮ್ಮ ಇಲಾಖೆಗೆ. ಈ ಫೈರ್ ಅಲರ್ಟ್ ತರ ಆನೆ ಮೂವ್ಮೆಂಟ್ಗಳ ಬಗ್ಗೆನೂ ಮಾಹಿತಿ ಬಂದ್ರೆ ನಿಮಗೆ ಟೈಮ್ಲಿ ನಾವು ವಾಟ್ಸ್ಆಪ್ ಮತ್ತು ಇದ್ರ ಮೂಲಕ ಎಚ್ಚರಿಕೆ ನೀಡಬಹುದಾಗಿರುತ್ತದೆ. ಇದ್ರ ಬಗ್ಗೆ ಆನೆ ಈಗ ಬರ್ತಾ ಇದೆ, ಈಗ ಎನ್ನಾರ್ಪುರ ಇದೆ, ಬಾಳಮೂರು ಇದೆ, ಬಾದಲ್ ಇದೆ. 700 ಅಪ್ಲಿಕೇಶನ್ಸ್ ಮಾತ್ರ ಎಲಿಜಿಬಲ್ ಅಂತ. ಆಮೇಲೆ 50 53 ಕೊಟ್ಟವರು 57 ಕೊಟ್ಟಿದ್ರೆ ಎಲಿಜಿಬಲ್ ಆಗೋದಿಲ್ಲ ಅಂತ. ಈಗ 53 ಹಿಂದೆ ಹೇಗ್ ಮಾಡಿದ್ದಾರೆ ಅಂತ ಹೇಳಿದ್ರೆ ಇತ್ತೀಚಿನ ಗಿಡ ಅಂತೇಳಿ. ಯಾಕೆಂತ ಹೇಳಿದ್ರೆ ಸರ್ಕಾರ ಎಲ್ಲೂ ಕೂಡ 89ರಲ್ಲಿ 93 94ರಲ್ಲಿ ಕಾನೂನು ತಂದಂತ ಸಂದರ್ಭದಲ್ಲಿ ಅಕ್ರಮವಾಗಿ ಬೆಳೆ ಬೆಳೀತಕ್ಕಂಥ ಜಾಗದಲ್ಲಿ ಇಂಥದ್ದೇ ಬೆಳೆ ಇರಬೇಕು ಅಂತ ಎಲ್ಲೂ ಇಲ್ಲ.
ಇಲ್ಲಿ ಏನ್ ಮಾಡ್ತಿದ್ದಾರೆ ವಿಲೇಜ್ ಅಕೌಂಟೆಂಟ್ ರೆಲ್ ಇನ್ಸ್ಪೆಕ್ಟರ್, ನಿಮಗೆಲ್ಲ ಅಡಿಕೆನೇ ಇರಬೇಕು, ಕಾಫಿನೇ ಇರಬೇಕು ಅಂತ ಹೇಳ್ತಾರೆ. ಒಬ್ಬ ಕೂಲಿ ಕಾರ್ಮಿಕ ಅವನು ಇರ್ತಕ್ಕಂಥ, ನಾವು ಕೊಟ್ಟಿರ್ತಕ್ಕಂಥ 40-60 ಸೈಟಿನ ಹಿಂಭಾಗದಲ್ಲಿ ಒಂದು ಅರ್ಧ ಎಕರೆ ಜಾಗ ಹಾಕೊಂಡು ಅದರಲ್ಲಿ ಹಿತ್ತಲು ಬೆಳೀತಾ ಇರ್ತದೆ, ತರಕಾರಿಗಳನ್ನು ಬೆಳೀತಾ ಇರ್ತದೆ, ಮಾವಿನ ಗಿಡ, ಸಪೋಟ ಗಿಡ ಇರ್ತದೆ. ಅದು ನಿಮ್ಗೆ ಅಡಿಕೆ ಗಿಡ ಇಲ್ಲ 2002 ಗೂಗಲ್ ಇದರಲ್ಲಿ ಅಂತ ಹೇಳ್ಬಿಟ್ಟು ಅಂತವನ್ನೆಲ್ಲ ವಜಾ ಮಾಡೋದಾದ್ರೆ ಇದು ಯಾವ ನ್ಯಾಯ ಇದು? 50-53 ನಲ್ಲಿ ಅವ್ರಿಗೆ ಮಂಜೂರಾತಿ ಆದವರಿಗೆ ಇಲ್ಲ, ನಾನು ಹೇಳೋದು 50-53 ನಲ್ಲಿ ಅವ್ರಿಗೆ ಮಂಜೂರಾತಿ ಆದವರಿಗೆ 57 ನಲ್ಲಿ ಇರ್ತಕ್ಕಂಥ ಅಪ್ಲಿಕೇಶನ್ಸ್ ಅನ್ನ ವಜಾ ಮಾಡಿ. ಇವರು ಇವತ್ತು ವಜಾ ಮಾಡಿದ್ರೆ ಅಪೀಲ್ ಹೋಗುವಂತ ಚಾನ್ಸಸ್ ಇಲ್ಲ. ಯಾಕಂದ್ರೆ ಇವರು ತಹಶೀಲ್ದಾರ್ ಹಿಂದೆ ಸಮಿತಿಗೆ ಅಧಿಕಾರ ಇತ್ತು, ಆ ಅಧಿಕಾರನ ಇವತ್ತು ತಹಶೀಲ್ದಾರಿಗೆ ಕೊಟ್ಬಿಟ್ಟಿದ್ದಾರೆ. ತಹಶೀಲ್ದಾರ್ ಇವರು ಇದು ಪಟ್ಟಿ ಮಾಡಿ ಅದನ್ನು ಡಿಸಿ ಕಳಿಸ್ತಾರೆ. ಡಿಸಿ ವಜಾ ಮಾಡಿದ್ರೆ ನಾವು ಹೈಕೋರ್ಟಿಗೆ ಹೋಗ್ಬೇಕು. ಒಬ್ಬ ಸಾಮಾನ್ಯ ರೈತ ಒಂದು ಅರ್ಧ ಎಕರೆ 1 ಎಕರೆ ಮಾಡೋದನ್ನ ಹೈಕೋರ್ಟಿಗೆ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಒಬ್ಬ ಲಾಯರ್ಗೆ 50,000 ರೂಪಾಯಿ ಫಸ್ಟೇ ಕೊಡಬೇಕು. ಅದು ಕೇಸ್ ಸಣ್ಣದಿರಲಿ ದೊಡ್ಡದಿರಲಿ. ಆದ್ರಿಂದ ಇವತ್ತು ಏನು ವಜಾ ಮಾಡಬೇಕು ಅಂತ ಹೇಳಿ ಎಲ್ಲ ಕೆಲವೊಂದಷ್ಟನ್ನೆಲ್ಲ ಮಾಡಿದ್ದಾರೆ. ದಯವಿಟ್ಟು ಈ ಏನು ಫಾರೆಸ್ಟ್ ಮತ್ತು ಇವ್ರದ್ದು ಸರ್ವೆ ಆಗದವರೆಗೆ ಅದನ್ನು ಯಾವುದೂ ಮಾಡಬಾರದು. ಮತ್ತೆ ಜೊತೆಗೆ 50-53 ನಲ್ಲಿ ಯಾರು ಮಂಜೂರಾತಿ ಆದದ್ದು ಮಾತ್ರ ವಜಾ ಮಾಡಬೇಕು. ಮಂಜೂರಾತಿ ಆಗದಿದ್ದಿ ಅವರು 57 ನಲ್ಲಿ ಕೊಟ್ಟಿದ್ರೆ ಅಂತ ಒಂದು ಕನ್ಸಿಡರೇಷನ್ ಮಾಡಬೇಕು ಅಂತೇಳಿ ನಾನು ಈ ಸರ್ವೆ ನಿಮ್ಗೆ ಹೇಳಲಿಕ್ಕೆ ನಿಮ್ ಗಮನಕ್ಕೆ ತರಲಿಕ್ಕೆ ಇದು ಮಾಡಿದೆ. ಅದನ್ನ ಮೇಡಮ್ ಯಾವ ನೋಟಿಫಿಕೇಶನ್ ಆಗಿದೆ ಅದನ್ನ ನೀವು ನಮ್ಮಲ್ಲಿ 52 ಅರ್ಜಿ ಕೊಟ್ಟರು. ಕಾಫಿ ಹೊರತುಪಡಿಸಿ ಕಾಫಿ ಒಂದೊಂದು ಅವ್ರು ಕ್ಲಿಯರೆನ್ಸ್ ಕೊಟ್ಟು ಹೊರಕೊಡ್ತಾರೆ. ಒಂದು ಎರಡನೇದು ನಾನು ಡಿಸಿಗೂ ಮಾತಾಡಿದ್ದೀನಿ, ಕನ್ಸರ್ನ್ ಮಿನಿಸ್ಟರ್ಗೂ ಮಾತಾಡಿದ್ದೀನಿ. ನಮ್ಮನ್ನ 52 ಕಾಫಿಗೆ ಯಾರು ಅರ್ಜಿ ಕೊಟ್ಟರು ಲೆಕ್ಕನ್ ಹಿರಿಯರು ಅವ್ರ ಸಮಿತಿ ಅಧ್ಯಕ್ಷರು ಮಾಡಿದ್ರು. ಅವ್ರು ಮನ್ನೆ ಮಾಡಲಿ ಕಾಫಿ ಅಂತಿರೋದು ಈಗ ಹೊಸ ಸರ್ಕಾರ ಹಿಂದಿನ ಸರ್ಕಾರ ಮಾಡೋದು ನಮ್ಮ ಸಮಿತಿ ಆ ಡೇಟ್ ತೆಗೆದು ನೋಡಿ ಕಾಫಿ ಕೈ ಬಿಟ್ಟಿದ್ದಾರೆ. ಹಾಗಾಗಿ ಈಗ ಮತ್ತೆ ಸೇರ್ಪಡೆ ಮಾಡಕ್ ಹೋದ್ರೆ ಎಗೇನ್ ಗೋಪಾಲ್ ಕಾಫಿ ಒಪಿನಿಯನ್ ಫಾರೆಸ್ಟ್ ಒಪಿನಿಯನ್ ಕಳಿಸ್ಬೇಕು. ಅವ್ರು ಕೊಡದೇ ಒಪಿನಿಯನ್ ಇದೆಲ್ಲ ಸೆಟ್ಲ್ ಆಗುತ್ತೆ, ಸುಮ್ಮನೆ ವಜಾ ಆಗ್ತದೆ. ಹಾಗಾಗಿ ಅದನ್ನ ಡಿಸಿಗೆ ಒಂದು ನಿಮಿಷ ಅದನ್ನು ಡಿಸಿಗೆ ಅರ್ಜಿ ಹಾಕೋದಕ್ಕೆ ಅಂತೇಳಿ ಅವ್ರಿಗೆ ಅವಕಾಶ ಮಾಡಿಕೊಟ್ಟು ಮತ್ತೆ 1 ತಿಂಗಳು ಎಕ್ಸ್ಟೆಂಡ್ ಮಾಡಿಕೊಟ್ಟಿದ್ವಿ. ನಾನು ಪತ್ರಿಕೆ ಹೇಳಿಕೆಯನ್ನು ಮಾಡಿದ್ದೆ, ಎಲ್ಲಾ ಕಡೆ ತಿಳಿಸಕ್ಕೂ ಹೇಳಿದ್ವಿ ನಾವು. ಅವರು ಅದನ್ನ ಅರ್ಜಿ ಹೊಸದಾಗಿ ಮತ್ತೆ ಲೀಸಿಗೆ ಕೊಟ್ಟರೆ ಅವ್ರು ಕನ್ಸಿಡರ್ ಆಗ್ತಾರೆ. ಎಲ್ಲ ಡಿಮಾರ್ಕೇಶನ್ ಎಲ್ಲ ಆದ್ಮೇಲೆ 57 ನಲ್ಲಿ 1200 ಚಿಲ್ಲರೆ ಕಾಫಿ ಅಂತ ಹೇಳಿ ಕಳಿಸಿದ ಅಪ್ಲಿಕೇಶನ್. ಅಟ್ಲೀಸ್ಟ್ ಅದನ್ನ ಡಿಸಿ ಅವರಿಗೆ ಅದನ್ನ ವಜಾ ಮಾಡಬಾರ್ದು, ಅದನ್ನ ಡಿಸಿ ಕನ್ಸಿಡರೇಷನ್ ಮಾಡಿ ಅಂತ ಹೇಳಿ ಒಂದು ಅದನ್ನೇನ್ ಮಾಡಬೇಕು, ಇವ್ರು ಸಭೆನಲ್ಲಿ ಇಟ್ಟು ನೀವೇ ಬೇರೆ ಡಿಸಿ ಕಳಿಸಿ. ನಾನು ಮಾತ್ರ ಇವರು ನಮ್ಮ ಇದಕ್ಕೆ ಬರೋದಿಲ್ಲ. ಕಾಫಿ ನಮ್ಮನ್ನ 57ರಲ್ಲಿ ಗ್ರ್ಯಾಂಟ್ ಮಾಡೋದಕ್ಕೆ ನಮಗೆ ಅವಕಾಶ ಕಲ್ಪಿಸದಲ್ಲೇ ಇರೋದ್ರಿಂದ ಇದನ್ನು ನಾವು ತಹಸೀಲ್ದಾರ್ ಮುಖಾಂತರ ಜಿಲ್ಲಾಧಿಕಾರಿಗೆ ಕಳಿಸಿಕೊಟ್ಟು ಮುಂದಿನ ಚೌಕಟ್ಟಲ್ಲಿ ಅದನ್ನು ಲೀಸಿಗೆ ಅರ್ಜಿ ಕೊಟ್ಟಂದ್ರೆ ಕನ್ಸಿಡರೇಷನ್ ಮಾಡಕ್ಕೆ ಅನುಕೂಲ ಆಗುತ್ತೆ. ಆ ತರ ಮಾಡ್ಬೋದು. ಅವರೊಂದು ಸಭೆ ಮಾಡ್ಬಿಟ್ಟು ಮಾಡಿ ಕಳಿಸ್ಕೊಡ್ಲಿ. ನಾನು ಅವರೇನು ಅವ್ರು ವಜಾ ಮಾಡಕ್ಕೆ ಹೋಗೋದ್ರೆ ಏನಿಲ್ಲ, ನಿಮಗೆ ಅಷ್ಟು ಅಪ್ಲಿಕೇಶನ್ ಕಾಪಿ ಇರೋದನ್ನ ನಿಮಗೆ ಹೋಗ್ತಾರೆ ಓದಾಗ್ತಾರೆ. ನೀವು ಲೀಸಿಗೆ ಕಳಿಸಿ ಟೇಕ್ ಓವರ್ ಅವ್ರಿಗಿರೋ ಅಧಿಕಾರ ನೀವು ಟೇಕ್ ಓವರ್ ಅವ್ರಿಗಿರೋ ಅಧಿಕಾರ ಅವ್ರು ಚಾಲನೆ ಮಾಡ್ತಾರೆ. ಇಲ್ಲದ ನಿಮಗೆ ಕಳಿಸ್ತಾರೆ ಮತ್ತೆ ಅಂತ ಹೇಳಿ. ಕಂದಾಯ ಉಪಕ್ರಮದ್ದು ಅದನ್ನು ಇದೇ ತರ ಒಂದು ಎಕ್ಸರ್ಸೈಸ್ ಚೆನ್ನಾಗಿ ಮಾಡಿ ವಿಡಿಯೋಸ್ ನಮ್ ಡಿಎಸ್ ಎಲ್ಲರಿಗೂ ಒಂದು ಕಾನ್ಫಿಡೆನ್ಸ್ ಅಲ್ಲಿ ತಗೊಂಡು ಎಕ್ಸರ್ಸೈಸ್ ಮಾಡಿದೀವಿ ಸರ್. 7 ಕಡೆ ರೆಡಿ ಮಾಡಿದೀವಿ. ಅದರಲ್ಲಿ ಯಾವ ತರ ಎಕ್ಸರ್ಸೈಸ್ ಮಾಡಿದ್ವಿ ಅಂದ್ರೆ ಫಾರೆಸ್ಟರ್ ಒಪಿನಿಯನ್ ಕೊಡ್ಲೇಬೇಕು ಅನ್ನೋ ತರ ಮಾಡಿದ್ವಿ ಸರ್. ಡಿಸಿ ರಿಸರ್ವ್, ಬಿಕಾಸ್ ಡಿಸಿ ರಿಸರ್ವ್ ಇದ್ದಲ್ಲಿ ಅವ್ರು ಏನ್ ಮಾಡ್ತಾ ಇದ್ದಾರೆ, ನನ್ನ ಅಬ್ಸರ್ವೇಷನ್ ಅಲ್ಲಿ ದಿಸ್ ಸರ್ವೆ ನಂಬರ್ ಹ್ಯಾಸ್ ಫಾರೆಸ್ಟ್ ಅಂತ ಕೊಡ್ತಿದ್ದಾರೆ ಸರ್. ಬಿಕಾಸ್ ಅವ್ರಿಗೂ ಮ್ಯಾಪ್ ಇಲ್ಲ ಡಿಸಿ ರಿಸರ್ವ್ಗೆ. ಸೊ ನಾವೇನ್ ಮಾಡಿದ್ವಿ ಎಕ್ಸರ್ಸೈಸ್ VS RX ಅಂದ್ರೆ ಯಾವ ಸರ್ವೆ ನಂಬರ್ ಡಿಸಿ ರಿಸರ್ವ್ ಇಲ್ಲ, ಸೆಕ್ಷನ್ 4 ಇರೋದನ್ನ ಕನ್ಸಿಡರ್ ಮಾಡಿ. ಬಿಕಾಸ್ ಮ್ಯಾಪ್ ಇದೆ, ಅವಾಗ ಜನವಸತಿ ಪ್ರದೇಶ ಇದ್ರೆ ಅವ್ರು ಬಿಟ್ಕೊಡ್ತಾರೆ ಅಂದ್ಬಿಟ್ಟು ಡಿಸಿ ರಿಸರ್ವ್ ಇಲ್ದಿರೋದು ಮಾತ್ರ ಮಾಡೋಣ, ಅವಾಗ ಒಪಿನಿಯನ್ ನಮಗೆ ಸಿಗುತ್ತೆ ಅಂದ್ಬಿಟ್ಟು ಮಾಡಿದೀವಿ ಸರ್. 7 ಕಡೆ ಆಲ್ರೆಡಿ ಒಂದಕ್ಕೆ ಸಿಗೋಡ್ ಅಲ್ಲಿ ಒಂದು ಒಪಿನಿಯನ್ ಸಿಕ್ಕಿದೆ. ಅಲ್ಲಿ 18 ಮನೆಗಳಿಗೆ ಹಕ್ಕುಪತ್ರ ಕೊಡ್ಬೋದು. ಆಲ್ರೆಡಿ ಕಳಿಸಿದೀವಿ ಸರ್, ಡಿಸಿ ಆಫೀಸಿಗೆ ಕಳಿಸಿದೀವಿ, ಸರ್ಕಾರಕ್ಕೂ ಹೋಗಿದೆ. ಆನ್ಲೈನ್ ಅಲ್ಲಿ ಅರ್ಜಿ ಹಾಕ್ಬೇಕು, ಅವ್ರಿಗೆಲ್ಲ ಮಾಹಿತಿ ಕೊಡಬೇಕು. ನಿಮ್ಮ VAಗಳು ಆಮೇಲೆ RIಗಳು ಗ್ರಾಮ ಸಭೆದಲ್ಲಿ ಅವ್ರಿಗೆ ಗೊತ್ತಿಲ್ಲ. ಗ್ರಾಮ ಸಭೆಯಲ್ಲಿ ಅರ್ಜಿ ವಿಡಿಯೋಸ್ ಹೇಳ್ತಾರೆ ₹1 ಲಂಚ ಇಲ್ದಲೆ ಅವ್ರಿಗೆಲ್ಲ ದಾಖಲೆ ಸ್ಕೆಚ್ ಪ್ರತಿಯೊಂದು ಆಗಿ ಒಂದಲ್ಲ ಒಂದು ಸಿಗ್ತಾವ್ರಿಗೆ ಅದಕ್ಕೆ DC ಕಳಿಸಿದ್ರೆ ಅದನ್ನ ಮಾಡ್ತಾ ಇದ್ದಾರೆ. ಏನಾಗಿದೆ ಈಗ ಶೋಭಿತ್ತು ತಪ್ಪು ಯಾರಿಂದ ಇದೆ ಅಂದ್ರೆ, ಒಂದು ಬೆನಿಫಿಷಿಯರಿಯಿಂದ, ಇನ್ನೊಂದು ಇಲಾಖೆ ಅಧಿಕಾರಿಗಳಿಂದ. ಈಗ ಶೃಂಗೇರಿಯಲ್ಲಿ, ಕೊಡೂರಲ್ಲಿ, ಮೂಡಿಗೆರೆಯಲ್ಲಿ ತುಂಬಾ ಆಗಿದೆ. ಕೊಪ್ಪದಲ್ಲಿ ಆ ಥರ ಪ್ರಕರಣಗಳು ಕಾಣ್ತಾ ಇಲ್ಲ. ಯನ್ನಾಪುರದಲ್ಲಿ 1-2
ಈ ಅಧಿಕಾರಿಗಳೇನು ಮಾಡಿದ್ರು, ಒಂದು ಈ ಥರ ಒಂದು ರಿಜಿಸ್ಟರ್ ಮಾಡ್ಕೊಂಡ್ರು, ಅದು ಫೇಕ್ ರಿಜಿಸ್ಟರ್. ಅದ್ರ ಮೇಲೆ ಸೇಮ್ ಆಸ್ ಒರಿಜಿನಲ್ ಏನು ರಿಜಿಸ್ಟರ್ ಇರುತ್ತೆ ಅದೇ ಥರ ಪ್ರಿಂಟ್ ಮಾಡಿಸ್ಕೊಂಡು ಅದ್ರಲ್ಲಿ ಏನು ಕ್ರಮಬದ್ಧವಾಗಿ ಏನೇನು ಬರಬೇಕೆಲ್ಲ ಬರ್ದ ಹಕ್ಕುಪತ್ರನೂ ಬರ್ದ ಕೊಟ್ಟ. ಒಂದು ಫೈಲಿಗೆ 1 ಲಕ್ಷ 2 ಲಕ್ಷ 5 ಲಕ್ಷ ರೂಪಾಯಿ ವಸೂಲಿ ಮಾಡಿದ್ದಾರೆ. ಒಂದು ಎಕರೆಗೆ ವಸೂಲಿ ಮಾಡಿ ಕೊಟ್ಟವೆಲ್ಲ ಏನಾಗಿದ್ದಾವೆ, ಏನು ಮೂಲ ದಾಖಲಾತಿಗಳನ್ನೆಲ್ಲ ಕೇಳಿ ಕೊಡಕ್ಕೆ ಅವನು ಹಕ್ಕುಪತ್ರವನ್ನು ಇಟ್ಕೊಂಡು ಕೂತಾನೆ. ಅದು ತಾಣು ತೊಡೆದು ಅವನಿಗೆ ದಾಖಲೆಗಳು ಬೇಕಲ್ಲ. ಆ ಥರ ಫ್ರಾಡ್ ಆಗಿರೋದ್ರಿಂದ ಮೂಡಿಗೆರೆಯಲ್ಲಿ ಸುಮಾರು 1000 ಚಿಲ್ಲರೆ 2000 ಚಿಲ್ಲರೆ ಅರ್ಜಿ ಆ ಥರ ಹಕ್ಕುಪತ್ರ ಕೊಟ್ಟ ವಜಾ ಮಾಡಿದ್ದಾರೆ. ಶೃಂಗೇರಿನಲ್ಲೂ ತಹಸೀಲ್ದಾರ್ ಪ್ರಮಾಣ ಗೊತ್ತಿದೆ, ಜೈಲಿಗೆ ಹೋಗಿ ನಾನು ಹೇಳಿದೆ, ನಾನು ನನ್ನ ಕೈಯಿಂದ ಒಂದೇ ಒಂದು ಹಕ್ಕುಪತ್ರ ಕೊಡಲ್ಲ, ನನಗೆ ಅದೆಲ್ಲ ಸುದ್ದಿ ಬಂತು. ಯಾಕಂದ್ರೆ ಹೇಳಿದೆ ಅವರಿಗೆ ಈ ರೀತಿ ಮಾಡಬೇಡಿ ಅಂತ. ಇವತ್ತಿಗೆ ಅದು ಸ್ಟಾಪ್ ಆಗಬೇಕು. ಈ ರೀತಿ ಫ್ರಾಡ್ ಡಾಕ್ಯುಮೆಂಟ್ ಏನು ಕೊಟ್ಟಿದ್ರೆ ಅದನ್ನೆಲ್ಲ ತೆಗೆದು ಕ್ಲೋಸ್ ಮಾಡ್ಬಿಡಿ, ಅದನ್ನ ಫೈಲ್ ಕ್ಲೋಸ್ ಮಾಡಿ. ಇಲ್ಲಿ ನೀವು ಜೈಲಿಗೆ ಹೋಗ್ತೀರಿ, ಸಸ್ಪೆಂಡ್ ಆಗ್ತೀರಿ. ಅವ್ರಿಗೆ ಒಂದು ಟೈಮ್ ಕೊಟ್ಟೆ, ಅವ್ರು ಮಾಡಲಿಲ್ಲ. ಜೈಲಿಗೆ ಹೋದ್ರು ತಹಸೀಲ್ದಾರು, ಸಸ್ಪೆಂಡು ಆದ್ರು. ಶೃಂಗೇರಿ ಗೊತ್ತಲ್ಲ ಅನ್ಸೋದು. ಈ ತರ ಆದವು ಇದಾವೆ. ಹಾಗಾಗಿ ತುಂಬಾ ಕನ್ಫ್ಯೂಷನ್ ಅಲ್ಲಿದೆ. ಕಂದಾಯ ಇಲಾಖೆ ಗೊಂದಲ ಈಗ 2 ಜನರಿಂದ ಸಾಲ್ವ್ ಆಗಬೇಕು. ಒಂದು ಕೃಷ್ಣ ಬೈರೇಗೌಡರು, 2 ಕಟಾರಿಯ. ಅದಿಬ್ರು ಸುಮ್ಮನೆ ಎಲ್ಲ ಬೈತಾ ಇದ್ದಾರೆ ಜನ. ಶಾಶ್ವತ ಪರಿಹಾರ ಏನಾದ್ರು ಸಿಕ್ಬೇಕು ಅಂದ್ರೆ ಅವ್ರಿಬ್ರಿಂದ ಸಿಗ್ಬೇಕು. ಮತ್ತೆ ಇನ್ನು ಯಾವತ್ತೂ ಸಿಗಲ್ಲ, ಬಂದಿಟ್ಕೊಬೇಕು. ಶಾಸಕರು ನಾನು ಹೇಳ್ತಾ ಇರೋದು ಅಕ್ರಮ ಸಕ್ರಮದ್ದಲ್ಲ, ಇದು ಫಾರಂ 10 ಭೂ ಸುಧಾರಣೆ ಕಾನೂನಿನಲ್ಲಿ ಅವನಿಗೆ ಬಂದಂತ ಜಮೀನ್ ವಿಚಾರ ನಾನು ಹೇಳ್ತಾ ಇರೋದು. ಅಲ್ಲ, ಅವರು ಮಾಡಿದ್ದಾರೆ. ಈಗ ಇವರು ಬಂದ್ಮೇಲೆ 1 ವರ್ಷದಿಂದ ನಡೀತಾ ಇದೆ. ಆದ್ರೂ ಎಸಿ ಅವ್ರು ಮಾಡ್ತಾ ಇಲ್ಲ. ರೆಗ್ಯುಲೇಷನ್ ಒಂದು ರೆಗ್ಯುಲೇಷನ್ ಮಾಡಿ. ಈಗ ನಾನು ಹೇಳೋದು ಯಾರಿಗಾರು ಎಸಿ ಕಳಿಸಿ. ಈಗ 1 ವರ್ಷದಿಂದ ಈ ತರ 5 ವರ್ಷ ಆಗಿದೆ ಅಂತೇಳಿ ರೆಸಲ್ಯೂಷನ್ ಮಾಡಿ ಕಳಿಸಿ. ಯಾಕ ಕಳಿಸಬಾರ್ದು ಅಂತ ಏನಿದೆ? ಅಂದ್ರೆ ನಾವು ಫೈಲ್ ಕಳಿಸ್ತಿದೀವಿ, ಮೂಲ ಕಡತ ಇಲ್ಲ ಅಂತ ಎಸಿಯಿಂದ ವಾಪಸ್ ಬರ್ತಿದೆ. ಅದು ಯಾರು ಜವಾಬ್ದಾರ ಸರ್? ಅದಕ್ಕೆ ಯಾರು ಜವಾಬ್ದಾರ? ಆ ಬೆನಿಫಿಷರಿ ಜವಾಬ್ದಾರನ? ಈಗ ನಾನು ಹೇಳೋದು ಸರ್, ಈಗ ಏನ್ ಗೊತ್ತಾ, 2 ಕನಿಷ್ಠ ದಾಖಲೆಗಳನ್ನ ಅವನು ಅಲ್ಲ, ಅವನ ಹತ್ರ ಏನು ದಾಖಲೆ ಇರೋದು? ಅವನ ಹತ್ರ ಭೂ ಸುಧಾರಣೆ ಅವನ ಹತ್ರ ಫಾರಂ 10 ಇಶ್ಯೂ ಮಾಡಿದ್ದುಂಟು. ಅವನ ಹತ್ರ ಪ್ರೆಸೆಂಟ್ ಪಾಣಿ ಉಂಟು. ಇನ್ನೇನ್ ದಾಖಲೆ ಬೇಕು ಅವನಿಗೆ? ಅದು 2ಕ್ಕಿಂತ ಇನ್ನೇನ್ ಜಾಸ್ತಿ ದಾಖಲೆಗಳು ಕೊಡಬಹುದು. ಎಸಿ ಹತ್ರ ಮಾತಾಡ್ತೀನಿ. ಅಲ್ಲ, ರೆಗ್ಯುಲೇಷನ್ ಮಾಡಿ, ರೆಸಲ್ಯೂಷನ್ ಮಾಡಿ ಕಳಿಸಿ. ಭೂ ಸುಧಾರಣೆ ಮೂಲಕ ಬಂದಿರೋದ್ರಿಂದ ಮನೆ ಅಧ್ಯಕ್ಷ ಗಮನಕ್ಕೆ. ಅಧ್ಯಕ್ಷರೇ, ಹೇರೂರು ಮೇಗುಂದ ಹೋಬಳಿ ಹೇರೂರು ಗ್ರಾಮ ಪಂಚಾಯತಿಲಿ ಮೊನ್ನೆ ಒಂದು ರೆಡ್ ಹ್ಯಾಂಡ್ ಆಗಿ ಇದನ್ನ ಬೀಟೆ ನಾಟನ ಹಿಡಿದು ಸೀಸ್ ಮಾಡಿದ್ದಾರೆ. ಅದು ಇಷ್ಟೊತ್ತವರೆಗೂ ಈಗ ಆ ಕಡೆಯಿಂದ ತುಂಬಾ ಜನ ಕೇಳ್ತಿದ್ದಾರೆ, ಇಷ್ಟೊತ್ತವರೆಗೂ ಕಂಪ್ಲೇಂಟ್ ಇದು ಮಾಡಿಲ್ಲ, ಅವ್ರನ್ನ ಅರೆಸ್ಟ್ ಮಾಡಿಲ್ಲ. ಇದ್ರ ಬಗ್ಗೆ ಯಾಕೆ ಅಂತೇಳಿ ಅರೆಸ್ಟ್ ಅಂತ ಕೇಳ್ಬೋದು. ಒಂದು ನಿಮಿಷ, ನಾನು ಈ ವಿಚಾರದ ಬಗ್ಗೆ ಮಾತಾಡೋದು ನನ್ನ ಗಮನಕ್ಕೆ ಬಂದ ತಕ್ಷಣ ನಾನು ಮಾತಾಡಿದ್ದೇನೆ. ಏನಾಗಿದೆ? ಇಲ್ಲ, FOC ಬುಕ್ ಮಾಡಿದ್ವಿ ಸರ್, ಕೋರ್ಟಿಗೆ ಸಬ್ಮಿಟ್ ಮಾಡಿ ಪರ್ಮಿಷನ್ ಸಬ್ಮಿಟ್ ಅಷ್ಟೇನಾ? 2 ಬೈಕ್ ಸೀಸ್ ಆಗಿದೆ ಸರ್. ಆಮೇಲೆ ನಮ್ಮ ಸ್ಟಾಫ್ ಸ್ವಲ್ಪ ಆನೆಯಿಂದ ಇರೋದ್ರಿಂದ ಅವ್ರಿಗೆ ಕರೆಕ್ಟ್ ಫುಲ್ ಫಾಲೋ ಅಪ್ ಮಾಡೋಕ್ಕಾಗಿಲ್ಲ. ಅವ್ರಿಗೆ ಅರೆಸ್ಟ್ ಮಾಡೋಕ್ಕೆ ನಮ್ಮ ಇನ್ಫಾರ್ಮೇಶನ್ ತೊಗೊಂತಾ ಇದೆ ಸರ್, ಬಟ್ ಅವರು ಅಲ್ಲಿ ಇಲ್ಲ. ಸ್ವಂತ ಒಂದು ಸಣ್ಣ ಪುಟ್ಟ ಯೂಸ್ ಮಾಡ್ಕೊಂಡು ಹಿಡುವಳಿ ಜಾಗದಲ್ಲಿ ಬೇರೆ, ವ್ಯಾಪಾರ ಮಾಡೋದನ್ನ ಬೇರೆ. ವ್ಯಾಪಾರ ಮಾಡೋದು ತುಂಬಾ ಜನ ಇದೆ. ಅವ್ರ ಮೇಲೆ ಇವರು ಹತೋಟಿ ಇಲ್ಲ. ಅವರನ್ನು ಇವರು ಸಿಗಾಕೊಂಡ್ರೆ ಅವ್ರಿಗೆ ಪನಿಷ್ಮೆಂಟ್ ಇಲ್ಲ. ಮಾತಾಡ ರೈತ ಮನೆ ಬಾಗಿಲಿಗೆ ಒಂದು ಕಿಟ್ಗೆನ ಒಂದು ಫೋಲ್ಟ ಅಥವಾ ಸಣ್ಣ ಒಂದು ಕುರ್ಚಿ ಮಾಡಕ್ಕೆ ಅವನ್ನ ಹಿಡಿದು ಅಲ್ಲಾಡಿಸ್ತಾರೆ. ಕೇಸ್ ಮಾಡಿ ಯಾರು ದಂಧೆ ಮಾಡ್ತಾನೋ ಗಂಟನ ಅದನ್ನ ಅರಣ್ಯ ವಸ್ತು ಯಾರು ಅದನ್ನ ಪ್ರೊಫೆಷನಲ್ ಯೂಸ್ ಮಾಡ್ತಾನೋ ಅವ್ನು ಒಳ ಹಾಕ್ರಿ. ಇಲ್ಲ, 3 ಜನ ಕೇಸ್ ಆಗಿದೆ ಸರ್. ಕೇಸ್ ಆಗಿದೆ, 2 ಬೈಕ್ ಸೀಸ್ ಮಾಡಿದ್ವಿ ಸರ್. ಕೋರ್ಟಿಗೆ ಸಬ್ಮಿಟ್ ಮಾಡಿ ಹಿಡಿದು ಹಾಕಿ ಒಳಗೆ ಮಾಡಿದ್ವಿ ಸರ್. ದಂಧೆ ಮಾಡೋದನ್ನ ಇಲ್ಲ ಸಪೋರ್ಟ್ ಮಾಡ್ತಾರೆ. ಯಾರಾದ್ರೂ ಆಗ್ಲಿ, ಯಾವ ಪಾರ್ಟಿನಾದ್ರೂ ಆಗ್ಲಿ, ನಮ್ಗೇನು ಇಲ್ಲ, ಪ್ರಕರಣ ಆಗಿದೆ ಸರ್. ಮಾನ್ಯ ಅಧ್ಯಕ್ಷರೇ, ಬೊಮ್ಮಪ್ಪನ ಸೈಡ್ ಅಲ್ಲಿ ಕೃಷಿ ಮಿಸರಿಗೆ ಕಾಟ್ಕೊಳೋದು ಅವಳಿಗೆ ಜಾಸ್ತಿ ಇತ್ತೀಚಿನ ದಿನಗಳಲ್ಲಿ ಚರ್ಚೆ ಮಾಡೋದು, ಸುಮಾರು ಚರ್ಚೆ ಮಾಡೋದು. ಈಗ ಅಲ್ಲೆಲ್ಲ ಹೋಗಿದೆ, ಫುಲ್ ಗದ್ದೆ ಪೂರ್ತಿಯಾಗಿದೆ. ಪರಿಹಾರ ತಕ್ಷಣ ಕೊಡಬೇಕು ಸರ್ ಇಲಾಖೆ. ನಮ್ಮದೇ ಹೋಗಿದೆ. ಇಲ್ಲ ಸರ್, ಮಾಹಿತಿ ಇದೆ. ಈಗ ಒಂದು ಹಾಸ್ಪಿಟ್ಲಿಗೆ ರೂಮ್ಸ್ ಆದಾಗ ಇಮಿಡಿಯೇಟ್ ಆಗಿ ಹಾಸ್ಪಿಟ್ಲಿಗೆ ದುಡ್ಡು ಕಟ್ಟಿ ಅಡ್ಮಿಟ್ ಮಾಡಿ ಇಲ್ಲಿ ಹೇರ್ ಟ್ರೀಟ್ಮೆಂಟ್ ಹೆಚ್ಚುವರಿ ಅವ್ರ ಕೈ ಕೊಡ್ತಾರೆ ಸರ್. ಅದಕ್ಕೆ ಒಂದು ನಾಮಿನಲ್ ಫೀಸ್ ಇದೆ, ಅವ್ರು ಕಟ್ಬೇಕು, ಬಹಳ ಕಡಿಮೆ. ಇಲ್ಲಿ ಲಕ್ಷಾಂತರ ರೂಪಾಯಿ ಲಂಚ ಕೊಟ್ಟು 1000 ರೂಪಾಯಿ ಲಂಚ ಕೊಟ್ಟು ಮಾಡೋಂತ ಅವಶ್ಯಕತೆ ಈಗಿಲ್ಲ. ಅಷ್ಟು ಸರಳೀಕರಣ ಮಾಡಿದ್ದಾರೆ. ಏನ್ರಿ ನವೀನ್? ಆಮೇಲೆ ಮಲ್ನಾಡ್ ಅದನ್ನ ಕೊಡಿ.
ಸಾವಿರಾರು ಜನ ಏನೀಗ ರಾಂಗ್ ನೋಟಿಫಿಕೇಶನ್ ಅವೆಲ್ಲ ಸುದ್ದಿ ಜಾಯಿಂಟ್ ಸರ್ವೆಂಟ್ ಪತ್ರ ಹೆಚ್ಚಿ ಉಳಿದಂಥದ್ದು ಏನು ಪಕ್ಕಾ ಕಾರ್ಡ್ ಇದೆ ಪಾರ್ಟ್ ಬಿ ನ ಪಾರ್ಟ್ ಎ ನಾನ್ ಎನ್ಕೋಚರ್ ನಾವು ನೋಟಿಫೈ ಮಾಡಿಬಿಡ್ಲಿ. ನೋಟಿಫಿಕೇಶನ್ಗೆ ನೀವು ಕೊಡಿ, ತಂದು ಕೊಡಿ, ಡಿಸಿನೂ ಕೊಡಿ, ನಾವು ಕೇಳಕ್ ಹೋಗಿಲ್ಲ. ಉಳಿದಂಥದ್ದನ್ನ ನಮ್ಮ ಹತ್ರ ತೀರ್ಮಾನ ಮಾಡೋದಲ್ಲ, ನೀವು ಹೇಳೋದಲ್ಲ, ನಾವು ಹೇಳೋದಲ್ಲ. ಲೆಟ್ ಸುಪ್ರೀಂ ಕೋರ್ಟ್ ಡಿಸೈಡ್. ಮಲೆನಾಡು ಭಾಗದಲ್ಲಿ ಸರ್ ಕಂದಾಯ ಗ್ರಾಮ ಮಾಡೋದು ಕಷ್ಟ ಇದೆ, ಕಂದಾಯ ಉಪಗ್ರಾಮ ಮಾಡೋದು ಸ್ವಲ್ಪ ಫೀಸಿಬಲ್ ಇದೆ. ಕಂದಾಯ ಗ್ರಾಮ ಏನಕ್ಕಂದ್ರೆ ತುಂಬಾ ಮನೆಗಳು ಒಗ್ಗಟ್ಟಾಗಿಲ್ಲ ಸರ್ ಇಲ್ಲಿ ಮಲೆನಾಡಲ್ಲಿ. ಸೊ ಕಂದಾಯ ಉಪಗ್ರಾಮಕ್ಕೆ 10 ಬೇಕಾಗಿರೋದ್ರಿಂದ ಕಂದಾಯ ಉಪಗ್ರಾಮಕ್ಕೆ 7 ಕಳಿಸಿದೀವಿ ಸರ್. ನಿಮ್ಗೆ ಹೇಳಿ ಫಾರೆಸ್ಟ್ ಕಂದಾಯಕ್ಕೆ ಪ್ರೆಸಿಡೆಂಟ್ ಕೇಬಲ್ ಈಗ ಶಾಸಕರೇ ಹೀಗೆ ಎಲ್ಲ ಕಡತಗಳು ಕಾಣೆ ಆಗಿದಾವೆ ಅಂತೇಳಿ ತಾಲೂಕು ಆಫೀಸಲ್ಲಿ ಇದಾಯ್ತು. ಆ ಕಾಣೆಯಾದ ಕಡತಗಳ ಬಗ್ಗೆ ಏನು ಹೊಸದಾಗಿ ಕಡತಗಳನ್ನ ತಯಾರು ಮಾಡ್ತಕ್ಕಂಥ ಕೆಲಸ ಮಾಡ್ತಾ ಇದಾರಲ್ಲ, ಮಾಡ್ತಾ ಇಲ್ವಾ, ಏನಾಗಿದೆ? ಏನೋ ನಿಮ್ಮಲ್ಲಿ ಒಬ್ಬ ಪ್ರಕಾಶ್ ಅಂತಲೇ ಈಗ ನಾವ್ ಯಾರು ಕೆಲವರು ನಮ್ಗೆ ಹೇಳ್ತಾರೆ ಆಕ್ಷನ್ ಆಗಿದೆ, ಅಲ್ಲ ಒಬ್ಬ ಕಳ್ಳ ಇದ್ದಾವ, ಅವನೇನ್ ಮಾಡಿದಾನೆ, ಯಾರು ಬಂದು ದುಡ್ಡು ಕೊಡ್ತಾರೆ ಅವನಿಗೆ ಆ ಪೇಪರ್ ಆ ಫೈಲ್ ಮಾತ್ರ ತಿಂಗಳು ಬಿಟ್ಕೊಡೋದಿಲ್ಲ. ಮುಂದಿನ ಪ್ರಕ್ರಿಯೆಗೆ ದುಡ್ಡು ಕೊಡೋದಲ್ಲೇದೋ ಇಲ್ಲ. ಈಗ ನಮ್ಮಲ್ಲಿ ಕಂಪ್ಲೇಂಟ್ ಮಾಡಿ ಜೈಲಿಗೂ ಕಳಿಸಾಯ್ತು ಅವನ್ನ. ಶಾಸಕರೇ ಅವನೆಲ್ಲ ಏನ್ ಹೇಳ್ತಾರೆ, ಈಗ ಅವ್ನು ಕದ್ದಾಕಿರೋ ಕೆಲವು ಕೊಟ್ಟಿದ್ದಾನೆ, ಕೆಲವು ತಂದು ಕೊಟ್ಟಿಲ್ಲ. ನಾನು ಎನ್ನಾಪುರದಲ್ಲಿ ಹೇಳಿದೆ, ಹೆಚ್ಚಾಗಿರೋದು ಎನ್ನಾಪುರ ಮತ್ತು ಕೊಪ್ಪ. ಅವನ ಡಾಕ್ಯುಮೆಂಟ್ಸ್ ನಾವು ವಸೂಲಿ ಮಾಡಿ ಪೊಲೀಸ್ ಕೇಸ್ ಮೇಲೆ ಆಗೋದು. ಅದೆಷ್ಟು ತಂದು ಕೊಡ್ತೀಯಾನೆ, ತಂದು ಕೊಡ್ಲಿಲ್ಲ ಮತ್ತೊಂದು ಕೇಸ್ ಕೊಡಿ, ಅವ್ರು ಹೇಳ್ಕೋಗ್ಲಿ ಒಂದವನ್ನ ಹೇಳ್ಕೊಂಡು ವಸೂಲಿ ಮಾಡ್ಲಿ ಉಳಿದವಲ್ಲ ಡಾಕ್ಯುಮೆಂಟ್. ಅವು ಸಿಕ್ಲಿಲ್ಲ ಅಂದವನ್ನ ನೀವು ರಿಜಿಸ್ಟರ್ ಅಲ್ಲಿ ಎಂಟ್ರಿ ಇರ್ತದೆ, ರಿಜಿಸ್ಟರ್ ಎಂಟ್ರಿ ಇರೋದನ್ನ ನೀವು ಮಿಸ್ಸಿಂಗ್ ದಾಖಲೆ ರೆಕಾರ್ಡ್ ಮಾಡಿ ಅವ್ನು ಕನ್ಸಿಡರ್ ಮಾಡಿ, ದಯಮಾಡಿ. ನಿಮ್ಮ ತಪ್ಪಿನಿಂದ ಅವ್ನ ರೈತರಿಗೆ ಅನ್ಯಾಯ ಆಗುತ್ತೆ. ಈಗ ಕೆಲವರು ಏನ್ ಸರ್, ಈಗ ನಮ್ಮ ಹತ್ರ ಒಬ್ಬರು ರೈತರು ಬಂದಿದ್ರು. ನಾನು ಅವರಿಗೆ 2004ರಲ್ಲಿ 4-5ರಲ್ಲಿ ಅಕ್ರಮ ಸಕ್ರಮದಲ್ಲಿ ಮಂಜೂರಾತಿ ಆಗಿದೆ. ಅವತ್ತು ಫಾರೆಸ್ಟ್ ಒಪಿನಿಯನ್ ಕಳಿಸಿದ್ದು, ಫಾರೆಸ್ಟ್ ಒಪಿನಿಯನ್ ಕೊಟ್ಟಿದ್ದಾರೆ. ಇಲ್ಲಿ ಹುಡುಕಿದ್ರೆ ಆ ಕಡತವೇ ಇಲ್ಲ, ಇಲ್ಲಿ ಮೂಲ ದಾಖಲೆ ಇಲ್ಲ. ಈಗ ಅವರು ನಮ್ಗೆ ಹಕ್ಕುಪತ್ರ ಕೊಡಬಹುದಲ್ಲ, ಫಾರೆಸ್ಟ್ ಒಪಿನಿಯನ್ ಹಿಂದೆ ಕೊಟ್ಟಿದ್ದಾರಲ್ಲ ಅಂತ ಹೇಳ್ತಾರೆ. ಶೋಭಿನ್ ಅದನ್ನ ರಿಜಿಸ್ಟರ್ ಎಂಟ್ರಿ ಇದೆ, ರಿಜಿಸ್ಟರ್ ಬುಕ್ ಏನ್ ಕಟ್ಟಿಲ್ಲ, ಬಟ್ ಫೈಲ್ ರೆಡಿ ನೀವು 90% ಸ್ಕ್ಯಾನಿಂಗ್ ಎಲ್ಲ ಮುಗ್ದಿದೆ ನಮ್ದು. ಇನ್ ಮಿಕ್ಕಿರೋ ಮಿಸ್ಸಿಂಗ್ ಫೈಲ್ ಏನಿದೆ ಸರ್, ಅದು ಇವಾಗ 1 to 5 ಮಾಡಿರ್ತಾರೆ. ಈಗ ಅದಾಯ್ತು. ಆಮೇಲೆ ಒಂದು ನಾನು ಹೇಳಿದೆ, ಒಬ್ಬರದ್ದು ರಿಜಿಸ್ಟ್ರೇಷನ್ ಜಮೀನ್ ರಿಜಿಸ್ಟ್ರೇಷನ್ ಮಾಡ್ಕೊಂಡಿರೋದು ನಾನು ಹೇಳಿದೆ, ಖಾತೆ ಬದಲಾವಣೆ ಆಗಿಲ್ಲ ಅಂತ. 5-6 ವರ್ಷ ಆಯ್ತು. ಇವರು ಪ್ರಯತ್ನವನ್ನ ಪಡ್ತಾನೆ ಇದ್ದಾರೆ, ಯಾರು ತಹಶೀಲ್ದಾರರು ಮಾಡ್ತಾ ಇದ್ದಾರೆ. ಈಗ ನಾನು ಹೇಳೋದು, ಅವರಿಗೆ ಫಾರ್ಮ್ 10 ಇಶ್ಯೂ ಆಗಿರೋದು. ಆ ಫಾರ್ಮ್ 10 ಒರಿಜಿನಲ್ ಅವನಿಗೆ ಏನ್ ಕೊಟ್ಟಿದ್ರದ್ದು ಅದರದ್ದು ಒಂದು ಜೆರಾಕ್ಸ್ ಕಾಪಿನ ನಾನು ತಾಲೂಕು ಆಫೀಸಿಗೆ ಕೊಟ್ಟಿದ್ದೀನಿ. ಇವನ್ವರೆಗೂ ಡಿಸಿ ಅಲ್ಲ ಎಸಿ ಅದನ್ನ ಕನ್ಸಿಡರೇಷನ್ ಮಾಡಿಲ್ಲ. ಮತ್ತೆ ನಿಮ್ಗೆ ಒರಿಜಿನಲ್ ಫೈಲ್ ಕೊಡಿ, ಒರಿಜಿನಲ್ ಫೈಲ್ ಕೊಡಿ ಅಂತ ಹೇಳಿ ಒರಿಜಿನಲ್ ಫೈಲ್ ಇವ್ರ ಹತ್ರ ಇಲ್ಲ. ಅವ್ನು ಏನ್ ಮಾಡ್ಬೇಕು ಈಗ ಹೇಳಿ? ನಾನು ಅದಕ್ಕೆ ಅಲ್ಲ, ಅವನು 5 ವರ್ಷ ತಿರುಗಾಡಿದಾನೆ. ನಾನು ಅದನ್ನ ಆ ಕೇಸನ್ನ ಲೋಕಾಯುಕ್ತಕ್ಕೆ ಹಾಕಿಸ್ತೀನಿ ಅವನ ಹತ್ರ. ಯಾಕಂದ್ರೆ ಇನ್ನೇನು ಮಾಡಕ್ಕಾಗಲಿಲ್ಲ. ಒಬ್ಬರು ಡಾಕ್ಯುಮೆಂಟ್ಸ್ ಅಂತ ಮಾಡಿದ್ದಾರೆ, ಯಾವ್ದಾದ್ರು ಅವನಿಗೆ ಅದು ಇವ್ರು ಕೇಳಿದ್ರೆ ಫಾರ್ಮ್ 10 NOC ಕೊಟ್ಟಿದ್ದಾರೆ ಸರ್, ಹಳೆ ತಹಶೀಲ್ದಾರ್ NOC ಕೊಟ್ಬಿಟ್ಟಿದ್ದಾರೆ. ತಹಶೀಲ್ದಾರ್ ಇರಿ ಒಂದ್ ನಿಮಿಷ. ಈಗ ನಾನು ಹೇಳೋದಿಲ್ಲ ಶಾಸಕರೇ, ಕಂಡೀಷನ್ ಈಗ ಕಂಡೀಷನ್ ರಿಜಿಸ್ಟರ್ ಅಲ್ಲ ಶಾಸಕರೇ, ಈಗ ಹೇಳ್ತೀನಿ, ವಿಚಾರ ಹೇಳ್ತೀನಿ ಕೇಳಿ. ಈಗ ಕುಟುಂಬದೊಳಗೆ, ಈಗ ನನ್ನ ಕುಟುಂಬದಲ್ಲಿ ಅಪ್ಪ ಅಮ್ಮ ತೀರೋದ್ರು ಅಂದ್ರೆ ನನಗೆ ಟೆನೆನ್ಸಿ ಆಕ್ಟ್ ಅಲ್ಲಿ ಬಂದಿರತಕ್ಕಂತ ಜಮೀನನ್ನ ಕುಟುಂಬದೊಳಗೆ ಹಕ್ಕು ಖುಲಾಸೆ ಮಾಡೋದಕ್ಕೆ NOC ಬೇಕಾ? ಕುಟುಂಬದಿಂದ ಹೊರಗಡೆ ಮಾಡೋದಾದ್ರೂ ಮಾತ್ರ NOC ಬೇಕು, ಬಿಟ್ರೆ ಕುಟುಂಬದ ಒಳಗೆ ಮಾಡ್ಕೊಳ್ಳೋದಕ್ಕೆ ಅದಕ್ಕೆ NOC ಬೇಕು? ಅದು ಯಾರೋ ಆ ತಾಲೂಕು ಆಫೀಸಲ್ಲಿ ಮಾಡಿರ್ತಕ್ಕಂಥ ತಪ್ಪಿಂದ ಅದಾಗಿರೋದು. ಅದನ್ನು ಇವ್ರಿಗೆ ಸರಿಪಡಿಸಕ್ ಆಗೋದಿಲ್ಲ ಅಂತ ಹೇಳಿದ್ರೆ ಕುಟುಂಬದಿಂದ ಹೊರಗೆ ಮಾಡೋದಕ್ಕೆ ಬೇಕು. ಈಗಲ್ಲ ಸರ್, ಈಗ ನನಗೆ ಹೇಳಿ 5 ವರ್ಷದಿಂದ ಅವನು ತಿರುಗಾಡ್ತಾನೆ. 2020ರಿಂದ ಅವನ ಖಾತೆ ಬದಲಾವಣೆ ಆಗಿದ್ದೆ, ಅವ್ನು ತಿರುಗಾಡ್ತಿದ್ದಾನೆ, ರಿಜಿಸ್ಟ್ರೇಷನ್ ಮಾಡ್ಕೊಂಡು ಹಕ್ಕು ಖುಲಾಸೆ ಮಾಡಿ ಎಲ್ಲ ಮಾಡಿದ್ದಾನೆ. 5 ವರ್ಷದಿಂದ ಆಗಿಲ್ಲ. ನೀ ಏನ್ ಮಾಡ್ಬೇಕು ಹೇಳಿ? ಈಗ ಯಾಕಂದ್ರೆ ಒರಿಜಿನಲ್ ಅವನ ಹತ್ರ ಇರೋದನ್ನ ಒಂದು ಜೆರಾಕ್ಸ್ ಕಾಪಿ ಅವ್ರಿಗೆ ಕೊಟ್ಟಾಗಿದೆ. ಯಾರಿಗೆ? ತಾಲೂಕು ಆಫೀಸ್ಗೆ. ಅವ್ರ ಹತ್ರ ಫೈಲ್ ಇಲ್ಲ ಅಂತೆ. ಅವ್ರ ಹತ್ರ ಫೈಲ್ ಇಲ್ಲಿದ್ರೆ ಈ ಒಂದು ಏನ್ ಮಾಡ್ಬೇಕಾಗಿದ್ರೆ ಈ ಒಂದು ಇಲ್ಲ ಇವತ್ತು ಇಲ್ಲ, ನೀವೊಂದು ನಿರ್ಣಯ ಮಾಡಿ ಇವತ್ತು ಮಾಡಿ. ಯಾಕಂದ್ರೆ ಇದು 5 ವರ್ಷದಿಂದ ನಡೀತಾ ಇರೋದು. ಈ KDP ನಿರ್ಣಯ ಏನ್ ಮಾಡ್ತೀರಿ ಇವತ್ತು ಅದ್ರ ಬಗ್ಗೆ ಅಂತ ಹೇಳ್ಕೊಂಡು ನಿರ್ಣಯ ಆಗ್ಬೇಕು ಇವತ್ತು. ಮಿಸ್ಸಿಂಗ್ ಫೈಲ್ ಕಮಿಟಿ ಅಂತ ಒಂದು ಇರುತ್ತೆ ಸರ್, ಡಿಸಿ ಅಧ್ಯಕ್ಷತೆಯಲ್ಲಿ ಆಗುತ್ತೆ. ಅದಕ್ಕೆ ಅದಕ್ಕೂ ಒಂದು ಕಾಲಮಿತಿ ಬೇಕಲ್ಲ? ಇಮಿಡಿಯೇಟ್ ಮಾಡ್ತಾರೆ. ಅಲ್ಲಲ್ಲ, ಯಾವ್ದು ಕಾಲಮಿತಿ ಬೇಕು? ಮಿಸ್ಸಿಂಗ್ ಫೈಲ್ಗೆ ಇಷ್ಟು ದಾಖಲೆ ನಾವು ಕೋರ್ಟಿಗೆ ಹೋಗಿ
ಕಾನೂನು ಬಾಹಿರವಾಗಿ ನಿರ್ಮಾಣ ಆಗಿದ್ರೆ ಇಮಿಡಿಯೇಟ್ ಆಗಿ ಕರೋದು. ಅದೇ ನೋಡಿ, ಯಾರೊಬ್ಬ ಬಡವ ಆದ್ರೆ ಅವನ ಮೇಲೆ ಕ್ರಮ ತಗೊಳ್ತಾರೆ ಇವರು. ಈಗ ಬೆಂಗಳೂರಲ್ಲಿ ಬಡವ ಆದ್ರೆ ಅವನ ಮೇಲೆ ಕ್ರಮ ತಗೊಳ್ತಾರೆ, ಕಿತ್ತು ಬಿಸಾಡ್ತಾರೆ. ಮಾಡಿದ ಪ್ಲಾನ್ ಇಲ್ಲಿ ಕೇಳ್ರಿ, ಒಂದು ಚೂರು ಪ್ಲಾನ್ ಡಿವೈಡ್ ಮಾಡಿದ್ರೆ ಕರೆಂಟ್ ಕನೆಕ್ಷನ್ ಕೊಡೋದಿಲ್ಲ ಹೊಡೆದಾಕ ತನಕ. ಕರೆಂಟ್ ಕನೆಕ್ಷನ್ ಕೊಡ್ಬೇಕಾದ್ರೆ ಕಂಪ್ಲೀಟ್ ಮೆಸರ್ಮೆಂಟ್ ನೋಡಿ ಏನು ಪ್ಲಾನ್ ಮಂಜೂರು ಆಗ್ತದೆ ಅದನ್ನ ಒಂದು ಚೂರು ಡಿವೈಡ್ ಆಗಿದ್ದಾರೆ, ಅಷ್ಟು ಬಿಗಿ ಮಾಡ್ತಿದ್ದಾರೆ. ಮತ್ತೆ ನೀವು ಅವ್ರಿಗೆ ಕಟ್ಟಕ್ಕೆ ಅವಕಾಶ ಕೊಟ್ಟು ಯಾವ ಆಯ್ತು ಹೊಡೆದಾಕಿ ಪೈಪ್ ಪ್ರಶ್ನೆ ಇಲ್ಲ. ಅದು 3 ಅಡಿ ಬಿಟ್ಟು ಕಟ್ಟಬೇಕು ಅಂತ. ಬಿಡೋದಕ್ಕೆ ಅವ್ರಿಗೆ ಜಾಗ ದಾಟ್ಲಿಕ್ಕೆ ಹೇಳಿ. ಮೇಡಮ್, ಇವ್ರ ಕಾಂಪೌಂಡ್ ಮೇಲೆ ನಾವು ಗೋಡೆ ಕಟ್ಟದ್ದು ಯಾವ್ದಕ್ಕೆ? ಅರೆ, ಎಂತ ಕಾಂಪೌಂಡ್ ಇಲ್ಲ, ತೋರಿಸ್ತಿರ್ತಾರೆ. ಈಗ ಜಾಗ ಇವ್ರ ಜಾಗ ಅತಿಕ್ರಮಣ ಮಾಡ್ಬೇಕಂದ್ರೆ ನೀವು ಅಲ್ಲಿ ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ಪ್ರೊಟೆಕ್ಷನ್ ಕೊಡ್ತಾರೆ ಹೊಡ್ಸಕ್ಕೆ. 3 ಅಡಿ ಸೆಟ್ ಬ್ಯಾಕ್ ಕೊಡಬೇಕು. ನಾನು ನಿಮ್ಗೆ ಹೇಳ್ತೀನಿ, ಅದು ಬಿಟ್ ಮಾಡಿ ತೆಗೆದ ಅವ್ರು ಕಂಪ್ಲೇಂಟ್ ತಗೊಂಡ್ಬನ್ನಿ. ಕೊಟ್ಬಿಡಿ ಏನು ಸರಿ ತೆಗೆದನ್ನು ತೆಗ್ದಾಯ್ತು. ಇಒ ಅವರು ಇನ್ಸ್ಪೆಕ್ಷನ್ ಮಾಡ್ತಾರೆ. ನಾನು ನಿಮ್ಗೆ ಹೇಳಿದ್ದೇನೆ, ಅವ್ರಿಗೆ ಇನ್ಸ್ಪೆಕ್ಷನ್ ಮಾಡಿ ಅಂತ. ಆಯ್ತು. ನಾವು ಇಲ್ಲಿಗಲ್ ನಾವು ಮಾಡ್ತೀವಿ, ಯಾಕಂದ್ರೆ ನಾವು ಇಲ್ಲಿಗಲ್ ಕನ್ಸ್ಟ್ರಕ್ಷನ್ ತೆಗ್ಸಿ ಸರ್, ಇಲ್ಲಿಗಲ್ ಆಗಿ ಬಾಹಿರವಾಗಿ ನಾವು ಕೆಲಸ ಮಾಡ್ತೀವಿ. ಇನ್ನೊಂದು 15 ದಿವಸದಲ್ಲಿ ಅವನಿಗೆಲ್ಲ ಲೈಸೆನ್ಸ್ ಯಾವಾಗ ತಗೊಂಡಿರೋದ ಕೇಳಿ. ಈಗ 10 ವರ್ಷದ ಹಿಂದೆ ಲೈಸೆನ್ಸ್ ವ್ಯಾಲಿಡಿಟಿ ಎಷ್ಟಿದೆ? ಎಷ್ಟಿದ್ದಾರೆ? ಈಗ ದಿನೇಶ್, ಗೊತ್ತಿಲ್ಲ, ಮತ್ತೆ ಎಲ್ಲಿದೆ? ತೋರಿಸಿ, ನೀವು ದಾಖಲೆ ತೋರಿಸಿ. ಲೈಸೆನ್ಸ್ ತಗೊಂಡಿದ್ರೆ ದಾಖಲೆ ತೋರಿಸಿ. ಶೋಭಿತ್ ಇವ್ರಿಗೆ ಜವಾಬ್ದಾರಿ ವಹಿಸಿ. ಅಲ್ಲ, ಅವ್ರಿಗೆ ಜವಾಬ್ದಾರಿ ಇಲ್ಲ, ಇವ್ರ ಜವಾಬ್ದಾರಿ ಸರ್ಕಾರಿ ಸಂಬಳ ತಗೊಳ್ಳೋದು. ಇವ್ರ ಜವಾಬ್ದಾರಿ ಏನಿದೆ? ಅವ್ನು ಯಾವನ್ನ ತಂದು ಇವ್ರಿಗೆ ಏನೋ ಅಷ್ಟು ಕೊಟ್ಬಿಡ್ತಾನೆ. ಇವ್ರು ಅವನಿಗೆ ಪೂರ್ವಕವಾಗಿ ಏನ್ ಬೇಕಾ ಅದನ್ನು ಇಲ್ಲಿ ಬಂದು ಮಾತಾಡ್ತಾರೆ ಇವ್ರು ನಮಗೆ. ಇವ್ರು ಗ್ರಾಮ ಪಂಚಾಯತ್ ಹೇಗೆ ಕೆಲಸ ಮಾಡ್ತೀರಿ ಅಂತ ನಮ್ಗೆ ಶೋಭಿತ್ ಗೊತ್ತಿಲ್ವಾ? ಒಂದು ನಿಮಿಷ, ಡಿವಿಯೇಷನ್ ಆಗಿರೋದು ಹೌದಾ ಅಲ್ವಾ? ಡಿವಿಯೇಷನ್ ಆಗಿರೋದು ಹೌದಾ ಅಲ್ವಾ? ಸರಿ ತೆಗೆದಾಕಿ ಚರ್ಚೆ ಮಾಡೋಣ. ನೀವು ನೋಡ್ರಿ, ಯಾವ ಮಿತಿಯೊಳಗೆ ಯಾವ ಮಾಡ್ತೀರಾ ಮಾಡಿ, ಇಲ್ಲ ಅಂದ್ರೆ JCB ತಂದು ತಾಳ್ತೀವಿ. ಅಲ್ಲ, ಇನ್ನೊಂದು 15 ಡೇಸ್ ನೀವೆಲ್ಲ ಆಗ್ತಿರೋದು ನಾವು ಮಾಡ್ತೀವಿ ಸರ್, ನಮ್ಮ ಸಂಸ್ಥೆ ಅದು. ನೀವು ತಳ್ಳಿ ಅದೇ ನಾವು social service ಮಾಡೋದು. ನಿಮ್ ಸಂಸ್ಥೆ ನೀವು ಕಟ್ಟಕ್ಕೆ ಬಿಡ್ಬೇಕು, ಗಟ್ಟಾಗಿ ನೀವು ಅವಾಗಲೇ ಸಜ್ಜೆ ನಮ್ದು ಒಳಗೆ ಬಂದಿದೆ, ಅವ್ನು ಸಜ್ಜೆ ನೆಕ್ಸ್ಟ್ ನಮ್ಮ ಒಳಗೆ. ಆಯ್ತು.